ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವು ಲಾಸ್ಟ್ ಕ್ಲಾಸ್ ಒಳಗ ಯಾವುದು ರಾಸಾಯನಿಕ ಕ್ರಿಯೆಗಳು ಯಾವ ನಡೀತಾವು ನಮ್ಮ ದೈನಂದಿನ ಜೀವನ ರೀತಿ ಕ್ರಿಯೆಗಳನ್ನ ನಾವು ಏನ ಅಂತ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಒಳಗ ಅಧ್ಯಯನ ಮಾಡಿದ್ದು. ಅದೇ ರೀತಿಯಾಗಿ ಇವತ್ತ ನಾವು ಮತ್ತೊಂದು ಆ ಟಾಪಿಕ್ ಮುಖಾಂತರ ಹೆಚ್ಚಿನ ಅಂಕಗಳನ್ನ ಗಳಿಕೆ ಯಾವ ರೀತಿ ಮಾಡಬಹುದು, ಕಾಂಪಿಟೇಟಿವ್ ಎಕ್ಸಾಮ್ದೊಳಗ ಹೆಚ್ಚಿನ ಅಂಕಗಳನ್ನ ನಾವು ಎದರೊಳಗೆ ತೆಗಿಬಹುದು ಅನ್ನೋದ್ರ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ. ಓಕೆ, ಸೊ ದ್ರವ್ಯ ಮತ್ತು ಅವುಗಳ ಸ್ವಭಾವ. ಹೌದಾ, ಘನ, ದ್ರವ, ಅನಿಲ ನಾವು ಕೇಳಿದವು. ಅದರ ದ್ರವ್ಯ ಬೇರೆ, ದ್ರವ ಬೇರೆ, ಅನಿಲ ಬೇರೆ. ಹೌದಾ, ಈಗ ದ್ರವ್ಯಗಳು ಘನ ಸ್ಥಿತಿ ಒಳಗಿರ್ತಕ್ಕಂತ ಈ ದ್ರವ್ಯಗಳು ಯಾವುವು, ಅವುಗಳ ಸ್ವಭಾವ ಹೆಂಗಿರ್ತದ? ದ್ರವ್ಯಕ್ ನಾವೇನಪ್ಪಾ ಅಂತ ಕೇಳಿದ್ರೆ ಮ್ಯಾಟರ್ ಅಂತ ಕರಿತವ. ದ್ರವ ಅಂದ್ರ ಅನಿಲ ಸ್ಥಿತಿ, ನೀರಿನ ಆಕಾರದೊಳಗೆ ಇರ್ತಾವ. ದ್ರವ್ಯ ಬೇರೆ. ಹೌದಾ, ಈ ದ್ರವ್ಯ ಏನಿದು, ಇದರ ಏನ ಗುಣಲಕ್ಷಣಗಳು, ಇದ್ರೊಳಗೆ ಯಾವ ರೀತಿ ಅಂಕಗಳನ್ನ ನಾವು ತೆಗಿಬಹುದು. ಆಮೇಲೆ ನಾವು ಲಾಸ್ಟ್ ಕ್ಲಾಸ್ದೊಳಗ ಈಗ ಒಂದ್ 2-3 ಕ್ಲಾಸಿನ ಹಿಂದ್ ಕ್ಲಾಸ್ದೊಳಗ ಪಿರಿಯಾಡಿಕ್ ಟೇಬಲ್ ಬಗ್ಗೆ ನೋಡಿದ್ದು. ನಾವು ಅಲ್ಲಿ ಮುಖ್ಯವಾಗಿ ಏನ್ ನೋಡಿದ್ದು, ಆ ಪಿರಿಯಾಡಿಕ್ ಟೇಬಲ್ ಅನ್ನ ಹೆಂಗ್ ಮಾಡಿದ್ರು ಮೆಂಡ್ಲಿವ್ ಅನ್ನುವಂತವ್ರು. ಅಲ್ಲಿ ಡೋಬರಯ್ಯ, ನ್ಯೂಲ್ಯಾಂಡ್ಸ ಮತ್ತು ಮೆಂಡ್ಲಿವ್ರು, ಇವ್ರು 3 ಜನರ ವಿಜ್ಞಾನಿಗಳು ಆ ಕೋಷ್ಟಕವನ್ನ ಹೆಂಗ್ ಮಾಡಿದ್ರ ಅನ್ನೋದು ಅಷ್ಟ ನೋಡಿದ್ದು. ಆದ್ರ ಈ ಧಾತುಗಳ ವರ್ಗೀಕರಣ ಹೆಂಗಾಗ್ಯದ, ಈ ಧಾತುಗಳದೊಳಗ ಯಾವ ರೀತಿ ಅದನ್ನ ನಾವು ಅಧ್ಯಯನ ಮಾಡ್ತವ, ಆಮೇಲೆ ಅದ್ರೊಳಗ ದ್ರವ್ಯಗಳಿರ್ತಕ್ಕಂತ ಪರಮಾಣುಗಳ ರಚನೆ ಹೆಂಗಿರ್ತದ, ಪರಮಾಣುಗಳು ಯಾವ್ಯಾವು, ಮೂಲ ವಸ್ತುಗಳು ಯಾವ್ಯಾವು, ಅವುಗಳ ಲಕ್ಷಣಗಳಾಗಿರ್ಬೋದು, ನ್ಯೂಕ್ಲಿಯಸ್ ಆಗಿರ್ಬೋದು, ಆ ಸಂಕೇತಗಳಾಗಿರ್ಬೋದು, ಇವೆಲ್ಲವುಗಳನ್ನು ಏನ್ ಮಾಡೋಣ ನಾವು ಇವತ್ತಿನ ದಿನ ವಿವರವಾಗಿ ನೋಡೋಣ. ಇದ್ರೊಳಗ ಮ್ಯಾಕ್ಸಿಮಮ್ ಅಂಕಗಳನ್ನ ನಾವು ಇಲ್ಲಿ ಕೇಳ್ತಾರ. ಇದನ್ನ ಎಲ್ಲರೂ ಕೂಡ ಬಹಳ ಲಕ್ಷ ಕೊಟ್ಟು ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅದ. ಇದ್ರ ಮೇಲೆ ಸಾಕಷ್ಟು ಸಾರಿ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನ ಕೇಳಿದಾರ. ಅದಕ್ ನೋಡ್ರಿ, ಒಂದೊಂದು ಹಂತವಾಗಿ ನಾವನ್ನ ನೋಡ್ತಾ ಹೋಗೋಣ. ಇವತ್ತಿನ ದಿನ ನಾವು ಏನೇನ ಅಧ್ಯಯನ ಮಾಡ್ತಾವು, ಯಾವ ಟಾಪಿಕ್ ಅನ್ನ ಅಧ್ಯಯನ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಇಲ್ಲೇ ದ್ರವ್ಯದೊಳಗ ಅವುಗಳ ಗುಣಲಕ್ಷಣಗಳು. ಹೌದಾ, ಗುಣಲಕ್ಷಣಗಳ ಆಧಾರದ ಮೇಲೆ ಹೆಂಗ್ ವರ್ಗೀಕರಣ ಮಾಡಿದಾರ, ಆಮೇಲೆ ಮೂಲ ವಸ್ತುಗಳು ಯಾವ ಎಲಿಮೆಂಟ್ಸ್ ಅಂತ ಕರಿತೇವ್ ನಾವು, ಅವು ಯಾವುವು, ಆಮೇಲೆ ಪರಮಾಣುಗಳ ರಚನೆ, ಅದರ ಅಟಾಮಿಕ್ ಸ್ಟ್ರಕ್ಚರ್ ಹೆಂಗಾಗಿದೆ, ಆಮೇಲೆ ನ್ಯೂಕ್ಲಿಯಸ್ ಆಗಿರ್ಬೋದು. ಮತ್ತ ಬರ್ಜಿಲಿಯಸ್ ಅವರು ಆ ರಾಸಾಯನಿಕ ಸಂಕೇತಗಳನ್ನ ಯಾವ ರೀತಿ ಕೊಟ್ರು, ಹೈಡ್ರೋಜನ್, ಲಿಥಿಯಂ, ಬೆರಿಲಿಯಂ, ಹೀಲಿಯಂ ಹಿಂಗೆಲ್ಲಾ ಕೊಟ್ಟಿದಾರಲ್ಲ, ಅವುಗಳನ್ನ ಹೆಂಗ್ ಸಂಕೇತಗಳು ಅನ್ನೋದನ್ನ ಅಧ್ಯಯನ ಮಾಡೋಣ. ಆಮೇಲೆ ಆ ಇಲೆಕ್ಟ್ರಾನ್ ವಿನ್ಯಾಸವನ್ನ ಯಾವ ರೀತಿ ನಾವು ಬರಿಬಹುದು. ಹೌದಾ, ಅದರೊಳಗ ಯಾವ ರೀತಿಯಲ್ಲಿ ಕಾನ್ಫಿಗರೇಷನ್ ಗ್ಯಾಸ್ ಪಿ, ಡಿ ಮತ್ತು ಎಫ್ ಅಂತೇಳಿ ನಾವು ಮೆನ್ಷನ್ ಮಾಡ್ತಾವ. ಪಿರಿಯಾಡಿಕ್ ಟೇಬಲ್ ಆಲ್ರೆಡಿ ನಾವು ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಅದ. ಈಗ ಅದನ್ನ ಹೆಂಗ್ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಇನ್ನ ದ್ರವ್ಯ ಮತ್ತು ಅವುಗಳ ಸ್ವಭಾವ. ಹೌದಾ, ದ್ರವ್ಯ ಮತ್ತು ಅವುಗಳ ಸ್ವಭಾವದೊಳಗ ಮೊದಲೇ ಪಾಯಿಂಟ್ ಏನಪ್ಪಾ ಅಂತ ಕೇಳಿದ್ರೆ ನಾವು ಇಲ್ಲಿ ಅಣುಗಳ ಗುಣಲಕ್ಷಣ ಹಾಗೂ ವಿದ್ಯುದ್ದಾಂಶಗಳು ವಿನಿಮಯದಿಂದ ರಾಸಾಯನಿಕ ಕ್ರಿಯೆಗಳನ್ನ ನಾವು ಏನಲ್ಲೇ ಅಧ್ಯಯನ ಮಾಡ್ತವ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಅದ್ರೊಳಗ ಇಲ್ಲಿ ನಾವು ಅಧ್ಯಯನ ಮಾಡೋದಕ್ಕೆ ರಸಾಯನ ಶಾಸ್ತ್ರ ಅಂತ ಕರಿತಾವ್ ನಾವು. ಹೌದಾ, ಏನಿದು ಅಣುಗಳು ಗುಣಲಕ್ಷಣ ಹಾಗೂ ವಿದ್ಯುತ್ ಆವೇಶಗಳ ವಿನಿಮಯದಿಂದ ರಾಸಾಯನಿಕ ಕ್ರಿಯೆಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ಇನ್ನ ರಸಾಯನ ಶಾಸ್ತ್ರ ಅಂತ ಕರಿತಾವ್. 1 ಅಂಕದ ಪ್ರಶ್ನೆ ಇದು. ರಸಾಯನ ಶಾಸ್ತ್ರ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ, ಅಣುಗಳ ಗುಣಲಕ್ಷಣ ಹಾಗೂ ವಿದ್ಯುತ್ ಅಂಶಗಳ ವಿನಿಮಯದಿಂದ ರಾಸಾಯನಿಕ ಕ್ರಿಯೆಗಳು ಉಂಟಾಗೋದಕ್ಕೆ ನಾವ್ ಏನಂತ ಕರಿತಪ್ಪ ಇಲ್ಲೇ ರಸಾಯನ ಶಾಸ್ತ್ರ ಅಂತ ಕರಿತೇವೆ. ಹಾಗೆ ಈ ರಸಾಯನ ಶಾಸ್ತ್ರದ ಪಿತಾಮಹ ಲಾವೋಸಿಯರ್. ಹೌದಾ, ನೆನಪಿಟ್ಕೋರಿ, ರಸಾಯನದ ಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರ ಲಾವೋಸಿಯರ್ ಅಂತ ಹೇಳ್ಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 1 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಅದ. ರಸಾಯನ ಶಾಸ್ತ್ರದ ಪಿತಾಮಹ ಯಾರು? ಲಾವೋಸಿಯರ್ ಅಂತ ಹೇಳ್ಬೇಕು. ಆಮೇಲೆ ಈಗ ದ್ರವ್ಯ ಅಂದ್ರೆ ಏನ, ರಸಾಯನ ಶಾಸ್ತ್ರದ ಪಿತಾಮಹ ಗೊತ್ತಾದ ನಮಗ. ಈಗ ದ್ರವ್ಯ ಅಂತ ಯಾವ್ದಕ್ ಕರಿತಾವ್ ನಾವು, ಯಾವಿವು ದ್ರವ್ಯಗಳು? ಹೌದಾ, ದ್ರವ್ಯ ಅಂದ್ರ ಇವು ಅಣುಗಳಿಗೆ ರಾಶಿ ಇದ್ದು ಸ್ಥಳಗಳನ್ನು ಆಕ್ರಮಿಸಬಹುದು. ಆಕ್ರಮಿಸಬಹುದಾದರೆ ಅದನ್ನು ನಾವು ಏನಂತ ಕರಿತಪ್ಪ, ದ್ರವ್ಯ ಅಂತ ಕರಿತವ. ಹೌದಾ, ದ್ರವ್ಯ ಅಂದ್ರ ಘನ ಸ್ಥಿತಿ ಒಳಗಿರಬೇಕು.
ಹೌದಾ? ಇಲ್ಲಿ ಅತ್ಯಂತ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಂತದ್ದಕ್ಕೆ ಏನಂತ ಕರಿತವಪ್ಪ ನಾವ ದ್ರವ್ಯ ಅಂತ ಕರಿತವ. ಈ ದ್ರವ್ಯಕ್ಕೊಂದ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿರ್ತಾವ ಅಂತ ಹೇಳ್ತಾವ ನಾವ. ಇದಕ್ಕೊಂದ್ ಸಣ್ಣ ಒಂದ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತ ಕೇಳಿದ್ರೆ ನಿಮ್ಗ ಎಲ್ಲರೂ ಚಾಪಿಸ್ ಅನ್ನ ನೋಡಿರಿ. ಆ ಚಾಪಿಸ ಘನ ಸ್ಥಿತಿ ಒಳಗಿರ್ತದ, ಅದು ಮ್ಯಾಟರ್ ಆಗ್ಯದ, ಮೀನ್ಸ್ ದ್ರವ್ಯ ಆಗ್ಯದ. ಹೆಂಗಪ್ಪ ಅಂತ ಕೇಳಿದ್ರ ಅದನ್ನ ಡಿವೈಡ್ ಮಾಡ್ತಾ 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 ಹೋದಾಗ ಅತಿ ಸಣ್ಣ ಕಣ ಲಾಸ್ಟಿಗೆ ಏನ್ ನಾವು ಅದನ್ನ ಡಿವೈಡ್ ಮಾಡಕ್ ಆಗುದಿಲ್ಲಲ್ಲ, ಅದು ದ್ರವ್ಯದ ಅತ್ಯಂತ ಸಣ್ಣ ಕಣ ಅಂತ ಕರಿತವ. ಆ ಅತ್ಯಂತ ಸಣ್ಣ ಕಣಗಳು ಒಂದಕ್ಕೊಂದು ಜೋಡಣೆಗಳಾಗಿ ಏನಾಗಿದಪ್ಪ ಅಲ್ಲೇ ದ್ರವ್ಯ ಆಗ್ಯದ. ಹೌದಾ? ಅವುಗಳಿಗೆ ಅಣುಗಳು, ಸಣ್ಣ 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 ಕಣಗಳಿಗೆ ಏನಂತ ಕರಿತಾವ ನಾವ ಅಣುಗಳು ಅಂತ ಕರಿತಾವ. ಯಾವ ವಸ್ತುವನ್ನ ಯಾವಾಗ ನಾವು ಡಿವೈಡ್ ಮಾಡಕ್ ಬರುದಿಲ್ಲ, ಆ ಚಾಪೀಸ್ ಅನ್ನ ನಾವು ಡಿವೈಡ್ ಮಾಡ್ತಾ 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 ಹೋದಾಗ ಕೊನೆಗದು ಯಾವಾಗ ನಮಗ್ ಡಿವೈಡ್ ಮಾಡಕ್ ಬರುದಿಲ್ಲಲ್ಲ, ಅದಕ್ಕನ ಏನಂತ ಅಣುಗಳು ಅಂತ ಕರಿತವ. ಇಂಥ ಅಣುಗಳು, ಸಣ್ಣ 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 ಅಣುಗಳು, ಸಣ್ಣ ಸಣ್ಣ ಕಣಗಳು ಎಲ್ಲವೂ ಕೂಡಿಯಪ್ಪ ಅಂದ್ರ ಒಂದು ಘನ ಸ್ಥಿತಿಗೆ ಬರ್ತಾವ. ಅದಕ್ಕನ ಏನಂತ ಕರಿತವಪ್ಪ ನಾವ ದ್ರವ್ಯಗಳು ಅಂತ ಕರಿತವ. ಹಾಗಾದ್ರ ಈ ದ್ರವ್ಯಗಳು ಕಣಗಳ ಜೋಡಣೆ ಆಧಾರದ ವಸ್ತುವಿನ ಸ್ಥಿತಿಗಳಲ್ಲಿ ಯಾವಪ್ಪ ಘನ, ದ್ರವ ಮತ್ತು ಅನಿಲ ಸ್ಥಿತಿ ಒಳಗ್ ನೋಡ್ತಾವ. ಮತ್ತು ಇನ್ನೊಂದ್ ಏನಪ್ಪಾ ಪ್ಲಾಸ್ಮಾ ಸ್ಥಿತಿ ಅಂತ ಕರಿತವ ನಾವ. ಓಕೆ, ಘನ ಸ್ಥಿತಿ ಗೊತ್ತದ ನಿಮ್ಗ. ಉದಾಹರಣೆ, ಘನ ಸ್ಥಿತಿ ಒಳಗ ಅದು ಏನಪ್ಪಾ ಅಂದ್ರ ಕಲ್ಲು ಆಗಿರ್ಬೋದು, ಚಾಪಿಸ್ ಆಗಿರ್ಬೋದು. ದ್ರವ ಅಂದ್ರೆ ಯಾವ್ದ? ದ್ರವ ಅಂದ್ರೆ ನೀರಿನ ಆಕಾರ ಅಂತ ಹೇಳ್ತಾವ್ ನಾವ. ಆಮೇಲೆ ಅನಿಲ ಅಂದ್ರ ಆವಿಕರಣ ಆಗಿ ಹೋಗೋದು. ಆಮೇಲೆ ಪ್ಲಾಸ್ಮಾ ಅಂದ್ರ ಅದು ಫಾಗ್ ಟೈಪ್ ಇರೋದಕ್ ನಾವು ಪ್ಲಾಸ್ಮಾ ಸ್ಥಿತಿ ಅಂತ ಕರಿತೇವ ಅದಕ್ಕ. ಓಕೆ, ಹೀಗೆ ಏನಪ್ಪಾ ಅಂದ್ರ ನಾವ ಇವುಗಳಲ್ಲಿ ನಾವು ಮುಖ್ಯವಾಗಿ 3 ವಿಧಾನಗಳನ್ನ ನೋಡ್ತಾವ್. ಘನ, ದ್ರವ ಮತ್ತು ಅನಿಲ ಸ್ಥಿತಿ ಒಳಗ್ ನೋಡ್ತಾವ್. ಈ ದ್ರವ ಸ್ಥಿತಿ ಒಳಗ್ ನೋಡ್ರಿ, ಘನ ಸ್ಥಿತಿ ಒಳಗ್ ದ್ರವ್ಯಗಳು ಹೆಂಗಿರ್ತಾವು? ಈಗ ನಾನ್ ಚಾಪೀಸ್ ಹೇಳಿದೆ, ಆ ಸಣ್ಣ ಸಣ್ಣ ಕಣಗಳು ಕೂಡಿಕೊಂಡು ಏನಾಗಿರತ್ತಪ್ಪ ಅಲ್ಲೇ ದ್ರವ್ಯ ಆಗಿದೆ. ಇನ್ನ ದ್ರವ ಸ್ಥಿತಿ ಒಳಗ್ ನೀರಿನ ರೂಪದೊಳಗೂ ಕೂಡ ಅಲ್ಲೂ ಏನಾಗ್ತಾವಪ್ಪ ಅಂತ ಕೇಳಿದ್ರ ದ್ರವ ಆಗ್ತಾವ. ಹೆಂಗ? ಈಗ ನಾವು ಸಕ್ರಿ ಇರ್ತದ, ಸಕ್ರಿ ಆಮೇಲೆ ಉಪ್ಪಾಗಿರ್ಬೋದು, ನೀರಿನೊಳಗ್ ಹಾಕಿದಾಗ ಏನಾಗ್ತಾವಪ್ಪ ಅದ್ರೊಳಗೆ ಏನಾಗ್ತಾವ ವಿಲೀನತೆಗಳನ್ನ ಕಾಣ್ತಾವ್ ನಾವು. ಅದ್ರೊಳಗೂ ಕೂಡ ಸಣ್ಣ ಸಣ್ಣ ಕಣಗಳು ಏನಾಗಿರ್ತಾವಪ್ಪ ಅಲ್ಲೇ ದ್ರವ್ಯಗಳು ದ್ರವ ಸ್ಥಿತಿಗೆ ಬದಲಾವಣೆ ಆಗ್ತಾವ. ಅದನ್ನ ನಾವು ಕಾಯಿಸಿದಾಗ ಏನಾಗ್ತದ ಅನಿಲ ಸ್ಥಿತಿ ಒಳಗದ ಆವೀಕರಣ ಆಗೋದನ್ನ ನೋಡ್ತಾವ್ ನಾವ. ಹೌದಾ ಇಲ್ವಾ? ಆ ಆವೀಕರಣ ಅಲ್ಲೂ ಕೂಡ ಸಣ್ಣ ಸಣ್ಣ ಕಣಗಳಿರ್ತಾವ, ಸಣ್ಣ ಸಣ್ಣ ಅಣುಗಳ ಜೋಡಣೆ ಆಗಿರ್ತದ. ಅದಕ್ ಅದ್ಯಾಂಗ ಸರ್ ಆವಿಯಾಗಿ ಹೋಗ್ತದ? ಅದ್ಯಾಂಗ ನೀವು ಅನಿಲ ಸ್ಥಿತಿ ಒಳಗ್ ಹೆಂಗ ಕಣಗಳಿರ್ತಾವ, ಅಣುಗಳ ರಾಶಿ ಇರ್ತದಪ್ಪ ಅಂತ ಕೇಳಿದ್ರೆ, ನೀವು ಮನಿ ಒಳಗ್ ಸಾಮಾನ್ಯವಾಗಿ ನೋಡ್ರಿ ಅಡುಗೆ ಮಾಡ್ತಾ ಇರ್ತಾರಿ. ಅಡುಗೆ ಮಾಡುವಾಗ ಅಲ್ಲಿ ಮೇಲ್ಗಡೆ ಏನಪ್ಪಾ ಅಂದ್ರೆ ಅನ್ನ ಮಾಡುವಾಗ ಮ್ಯಾಲ್ ಮುಚ್ಚಿರ್ತಾರ. ನೀವು ಹೀಟ್ ಮಾಡಿದಾಗ ಕೆಲವೊಂದಷ್ಟು ಸಮಯ ಆದ್ದಿಂದ ಅದೇನು ಪ್ಲೇಟ್ ಇರ್ತದಲ್ಲ ಮ್ಯಾಲ್ ಮುಚ್ಚಿದ್ದು ಅದನ್ನ ಸ್ವಲ್ಪ ತೆಗದ್ ನೋಡ್ರಿ, ಅದರ ಗುಂಟ ಏನಾಗಿರ್ತಾವಪ್ಪ ಅಂದ್ರ ಸಣ್ಣ ಸಣ್ಣ ನೀರಿನ ಕಣಗಳು ಏನಾಗಿರ್ತಾವಪ್ಪ ಅಲ್ಲೇ ಹುಡ್ಕೊಂಡಿರ್ತಾವ. ಅವ ಅನಿಲ ರೂಪದೊಳಗ ಆಗಿ ಹೋಗ್ತಾ ಇರ್ತಾವ. ಅಥವಾ ನೀವು ಕೈ ಹಿಡ್ರಿ, ಸ್ವಲ್ಪ ಮೇಲ್ಗಡೆ ಕೈ ಹಿಡ್ರಿ, ನಿಮ್ಮ ಅಂಗೈದೊಳಗೆ ಏನಾಗ್ತಾವಪ್ಪ ಅಲ್ಲೇ ನೀರಿನ ಕಣಗಳು ಏನಾಗ್ತಾವ ಒಂದಕ್ಕೊಂದು ಅಲ್ಲಿ ಕುಂತಿರ್ತಾವ. ಈಗ ಏನಪ್ಪಾ ಅಂದ್ರ ನಾವು ದ್ರವ್ಯಗಳ ಸ್ಥಿತಿಗಳಲ್ಲಿ ಆ ಕಣಗಳು ಇರ್ತಾವ ಅನ್ನೋದ ಏನಪ್ಪಾ ನಾವ ದ್ರವ್ಯಗಳ ರಾಶಿಗಳಿರ್ತಾವ ಅನ್ನೋದನ್ನ ಅಲ್ಲಿಯೂ ಕೂಡ ನಾವ ನೋಡ್ಬೋದು. ಈಗ ಈ ಅಣುಗಳ ಗುಣಲಕ್ಷಣದ ಆಧಾರದಲ್ಲಿ ಯಾವ ರೀತಿ ಅವುಗಳನ್ನ ವರ್ಗೀಕರಣ ಮಾಡಿದಾರ. ಹೌದಾ? ಯಾವ್ಯಾವಪ್ಪ ಅವು? 3 ರೀತಿಯಾಗಿ ಅವುಗಳನ್ನ ನಾವು ವರ್ಗೀಕರಣ ಮಾಡಿದವು. ಒಂದು ಮೂಲ ವಸ್ತು, ಇನ್ನೊಂದು ಸಂಯುಕ್ತ ವಸ್ತು, ಆಮೇಲೆ ಇನ್ನೊಂದು ಮಿಶ್ರಣಗಳು ಅಂತ ಕರಿತವ. ಆ ಮೂಲ ವಸ್ತುಗಳು ಯಾವುವು? ಹೌದಾ? ಮೂಲ ವಸ್ತುಗಳಿಗೆ ನಾವು ಎಲಿಮೆಂಟ್ಸ್ ಅಂತ ಕರಿತವ. ಹೌದಾ? ಎಲಿಮೆಂಟ್ಸ್ ಮೀನ್ಸ್ ಧಾತುಗಳು ಅಂತ ಕರಿತವ ನಾವ. ಈ ಮೂಲ ವಸ್ತುಗಳನ್ನ ಹೆಂಗಾಗಿದಾವ ಅನ್ನೋದು ನಿಮಗೆಲ್ಲರಿಗೂ ಕೂಡ ನಾನು ಹೇಳಿದ್ದೇನೆ. ಫಸ್ಟ್ ಪೈಲ ಏನಪ್ಪಾ ಅಂದ್ರೆ ಕೇವಲ ಬೆರಳೆಣಿಕೆಗೇನ ಈ ಧಾತುಗಳಿದ್ದು ಏನನ್ನೋದನ್ನ ನಾವು ಅಧ್ಯಯನ ಮಾಡಿದ್ದು. ಅದನ್ನ ಇಲ್ಲಿ ನೆಕ್ಸ್ಟ್ ಚಾರ್ಟ್ ಮುಖಾಂತರ ಅಧ್ಯಯನ ಮಾಡೋಣ. ಈಗ ಈ ಎಲಿಮೆಂಟ್ಸ್ ಗಳು ಏನಿವು, ನಾವು ಯಾವಕ್ಕೆ ಈ ಎಲಿಮೆಂಟ್ಸ್ ಗಳ ಬಗ್ಗೆ ನೋಡೋಣ. ಮೂಲ ವಸ್ತುಗಳು ಯಾವುವು? ಹೌದಾ? ಈ ಮೂಲ ವಸ್ತುವನ್ನ ಯಾವುದೇ ಸ್ಥಿತಿಯಲ್ಲಿದ್ದರೂ ಅದನ್ನು ವಿಭಜಿಸದಂತಲ್ಲ, ಕೊನೆಯಲ್ಲಿ ಸಿಗುವ ಅತ್ಯಂತ ಚಿಕ್ಕ ಕಣ ತನ್ನ ಮೂಲ ಗುಣಗಳನ್ನು ಕಳೆದುಕೊಂಡಿರುವುದಲ್ಲ ಅಂತ ಅಣುಗಳನ್ನು ಗುಂಪನ್ನು ನಾವು ಮೂಲ ವಸ್ತು ಅಂತ ಕರಿತವ. ಈಗ ನೋಡ್ರಿ, ನಾವ ಆಗಲೇ ನೋಡಿದು ಅಲ್ಲೂ ಚಿಕ್ಕ ಚಿಕ್ಕ ಕಣಗಳನ್ನ ಕೂಡಿಕೊಂಡು ಪರಮಾಣುಗಳಾಗಿರ್ತದ. ಅಣುಗಳು
ಸೇರಿಕೊಂಡು ಏನಾಗ್ತದಪ್ಪ, ಅವು ಪರಮಾಣು ಆಗಿರ್ತದ. ಆದ್ರೆ ಇದರ ತನ್ನದೇ ಆದ ಈ ಮೂಲ ಧಾತುಗಳು ತನ್ನದೇ ಆದ ಮೂಲವನ್ನ ಏನ್ ಮಾಡುದಿಲ್ಲಪ್ಪ, ಇವು ಬಿಟ್ಟು ಕೊಡುದಿಲ್ಲ. ಮೂಲ ವಸ್ತುಗಳು ತನ್ನದೇ ಆದ ಗುಂಪುಗಳನ್ನ ಏನ್ ಮಾಡುದಿಲ್ಲ, ಇವ ಬಿಟ್ಟು ಕೊಡುದಿಲ್ಲ. ಇಂಥವುಗಳಿಗೆ ನಾವೇನಪ್ಪಾ ಅಂದ್ರೆ ಮೂಲ ವಸ್ತುಗಳು ಅಂತ ಕರಿತವ. ಈ ಮೂಲ ವಸ್ತುಗಳನ್ನು ಆವರ್ತಕ ಕೋಷ್ಟಕದಲ್ಲಿ ಪರಮಾಣು ಸಂಖ್ಯೆಗಳ ಆಧಾರದಲ್ಲಿ ಕ್ರಮವಾಗಿ ಜೋಡಿಸಲಾಗಿದೆ. ಇಲ್ಲಿ ಏನಪ್ಪಾ ಅಂದ್ರ ಪರಮಾಣುಗಳ, ಹೌದಾ, ಪರಮಾಣುಗಳ ಏನಪ್ಪಾ ಅಂತ ಕೇಳಿದ್ರ ಇಲ್ಲೇ ಪರಮಾಣುಗಳಿಂದ ಏನಾಗಿದೆ, ಇದು ಜೋಡಣೆಯನ್ನ ಮಾಡಿದವು. ನಾವು ಪರಮಾಣುಗಳಿಗೆ ಅನುಗುಣವಾಗಿ ಏನ್ ಮಾಡಿದವಪ್ಪ, ಅವುಗಳ ಪರಮಾಣುಗಳ ಸಂಖ್ಯೆಗೆ ಅನುಗುಣವಾಗಿ ಜೋಡಣೆ ಮಾಡಿದವ. ಪರಮಾಣುಗಳ ಸಂಖ್ಯೆಗೆ ಅನುಗುಣವಾಗಿ ಜೋಡಣೆ ಅಂದ್ರೆ ಹೆಂಗ, ಹೌದಾ, ಅದು ಯಾವುದು, ಯಾವ ತರ ಅಲ್ಲಿ ನಾವು ಕ್ರಮವಾಗಿ ಜೋಡಿಸಿದವು ಅನ್ನೋದು ಕೆಳಗೊಂದು ಕೋಷ್ಟಕದ, ಆ ಕೋಷ್ಟಕದ ಮುಖಾಂತರ ಏನ್ ಮಾಡೋದು ನಾವ ತಿಳ್ಕೊಳ್ಳೋಣ. ಈ ಆವರ್ತಕ ಕೋಷ್ಟಕದ ಪಿತಾಮಹ ಡಿಮೆಟ್ರಿ ಮೆಂಡ್ಲಿವ್, ಹೌದಾ, ಮೆಂಡ್ಲಿವ್ನ ಆವರ್ತಕ ಕೋಷ್ಟಕ ಅಂತೇಳಿ ನಾವು ಸದ್ಯದಲ್ಲಿ ಈಗ ನಾವು ಮೆಂಡ್ಲಿವ್ನ ಆವರ್ತಕ ಕೋಷ್ಟಕ ಅಂತ ಹೇಳ್ತಾವ್. ಯಾವಾಗ 1869 ಏನ್ ಮಾಡ್ತಾನಪ್ಪ, ಇದನ್ನ ಕಂಡು ಹಿಡಿತಾನೆ. ಯಾರು, ಮೆಂಡ್ಲಿವ್ ಅನ್ನುವಂತ ವಿಜ್ಞಾನಿ 1869 ಇದಕ್ಕೊಂದು ಫೈನಲ್ ಡಿಸಿಷನ್ ಕೊಡ್ತಾನ. ಆದ್ರೆ ಇದರ ಹಿನ್ನೆಲೆಯನ್ನ ನಾವು ಲಾಸ್ಟ್ ಕ್ಲಾಸ್ ಒಳಗ ಅಧ್ಯಯನ ಮಾಡಿದ್ದು. ಫಸ್ಟ್ ಪೈಲ ಈ ಧಾತುಗಳು ಮೂಲ ವಸ್ತುಗಳು ಏನಪ್ಪಾ ಅಂತ ಕೇಳಿದ್ರ ಇಷ್ಟ ಅದಾವ ಅನ್ನೋದು ಗೊತ್ತಿರ್ಲಿಲ್ಲ. ಈಗ ನೋಡ್ರಿ ಮೆಂಡ್ಲಿವನ್ ಕೋಷ್ಟಕ ಇಲ್ಲ ಐತ್ ನೋಡ್ರಿ, ಇದನ್ನ ಅಧ್ಯಯನ ಮಾಡ್ತೇವ್ ನಾವು. ಓಕೆ, ಆದ್ರ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ ಹಾಗೆ ಮೊದಲು ಏನಿತ್ತಪ್ಪ, ಅಲ್ಲೇ ಕೋಷ್ಟಕದನ್ನ ರೆಡಿ ಇರಾಕಿಲ್ಲ ಇನ್ನು. ಅವಾಗ ಒಬ್ಬ ವಿಜ್ಞಾನಿ, ಯಾರವ, ಕೇವಲ ಬೆರಳೆಣಿಕೆ ಧಾತುಗಳದಾವ ಅನ್ನೋದು ಅಷ್ಟ ಗೊತ್ತಿತ್ತು ನಮಗ. ಒಂದ್ 10-20 ಧಾತುಗಳು ಅಷ್ಟ ಅದಾವ. ಈಗ ನಾವು ಸದ್ಯಕ್ಕೆ 118 ಅಧ್ಯಯನ ಮಾಡತ್ತವ. ಆದ್ರ ಮೊದಲು ಕೇವಲ ಬೆರಳೆಣಿಕೆಗೆ ಅಷ್ಟ ಧಾತುಗಳದಾವ ಅನ್ನೋದು ಗೊತ್ತಿತ್ತು. ಆ ಧಾತುಗಳನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ಬೇಕು, ಇವುಗಳನ್ನ ನಾವ ಒಂದು ಕೋಷ್ಟಕದ ಮುಖಾಂತರ ಅಧ್ಯಯನ ಮಾಡ್ಬೇಕು ಅಂತೇಳಿ ಒಬ್ಬ ವಿಜ್ಞಾನಿ, ಮೊಟ್ಟ ಮೊದಲಿಗೆ ವಿಜ್ಞಾನಿ ಈ ಕೋಷ್ಟಕ ರಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಂತ ವಿಜ್ಞಾನಿ, ಮೊಟ್ಟ ಮೊದಲ ವಿಜ್ಞಾನಿ ಯಾರಪ್ಪಾ ಅಂತ ಕೇಳಿದ್ರ ಅವ ಡೋಬರೈ ಅನ್ನುವಂತ ವಿಜ್ಞಾನಿ ಫಸ್ಟ್ ಪೈಲ ಏನ್ ಮಾಡ್ತಾನಪ್ಪ, ಈ ಧಾತುಗಳನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಬರ್ತಾನ. ಹೌದಾ, ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೇವು, ಯಾರು, ಡೋಬರೈ ಮತ್ತು ನ್ಯೂಲ್ಯಾಂಡ್ಸ್. ಅದಕ್ಕೆ ನಾನು ಈಗ ತಗೊಂಡಿಲ್ಲ, ಅವರ ಒಂದು ಟಾಪಿಕ್ ಇದ್ರೊಳಗ. ಆ ಡೋಬರೈ ಅನ್ನುವಂತ ವಿಜ್ಞಾನಿ ಏನ್ ಮಾಡ್ತಾನೋ, ಆತ ಆ ಧಾತುಗಳನ್ನು ವ್ಯವಸ್ಥಿತವಾಗಿ ಬರೀಲಿಕ್ಕೆ ಹೋಗ್ತಾನೆ. ಹೆಂಗ್ ಬರಿಬೇಕು, ಅವಾಗ ಆತನಿಗೆ ಏನಾಗ್ತದಪ್ಪ ಅಂತ ಕೇಳಿದ್ರ, ಆ ಮೂಲ ವಸ್ತುಗಳ ಪರಮಾಣು ರಾಶಿಯನ್ನು ತೆಗೆದುಕೊಂಡು, ಹೌದಾ, 3 ಯಾವ್ದೋ ಧಾತುಗಳನ್ನು ತೆಗೆದುಕೊಳ್ಳೋದು, ಅದ್ರೊಳಗ 2 ಕೂಡಿಸೋದು, ಕೂಡಿಸ್ಕಾಸ್ ಡಿವೈಡೆಡ್ ಬೈ ಮಾಡಿದಾಗ ಬರ್ತಕ್ಕಂತ ಧಾತು ಯಾವ್ದಿರ್ತದ, ಪರಮಾಣು ಸಂಖ್ಯೆ ಯಾವ್ದಿರ್ತದ, ಆ ಸಂಖ್ಯೆಗೆ ಯಾವ ಧಾತು ಬರ್ತದ ಅಂತೇಳಿ ಬರೀತಾನ. ಅವ ತ್ರಿವಳಿ ನಿಯಮವನ್ನು ಪ್ರತಿಪಾದನೆ ಮಾಡ್ತಾನ. 3 ಬರ್ಕೊಂತ ಹೋಗ್ತಾನ, ತ್ರಿವಳಿ ನಿಯಮ ಪ್ರತಿಪಾದನೆ ಮಾಡ್ತಾನ ಡೋಬರೈ ಅನ್ನುವಂತ ವಿಜ್ಞಾನಿ. ಅವಾಗ ಆತನ ಥಿಯರಿ ಕೆಲವೊಂದಷ್ಟು 18ರಿಂದ 20 ಧಾತುಗಳದಾವ, ಅಂದ್ರೆ ಕೇವಲ ಬೆರಳೆಣಿಕೆಗೆ ಅಷ್ಟ ಅದಾವ ಅನ್ನೋದು ಗೊತ್ತಿತ್ತು. ಆದ್ರ ಮತ್ತು ಕೆಲವೊಂದಷ್ಟು ಧಾತುಗಳು ಹುಟ್ಕೊಳಕತ್ತು. ಆತನ ಥಿಯರಿ ಪ್ರಕಾರ ಅವುಗಳನ್ನ ಗುಂಪು ಮಾಡಿ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕ ಆತನ ಥಿಯರಿಯಲ್ಲಿ ಏನಾಯ್ತಪ್ಪ, ಫೇಲ್ ಆಯ್ತು. ನಂತರ ಬಂದಂತ ವಿಜ್ಞಾನಿ ನ್ಯೂಲ್ಯಾಂಡ್ಸ್. ಈ ನ್ಯೂಲ್ಯಾಂಡ್ಸ್ ಅನ್ನುವಂತ ವಿಜ್ಞಾನಿ ಈತ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಅಷ್ಟಕ ನಿಯಮವನ್ನು ಪ್ರತಿಪಾದನೆ ಮಾಡ್ತಾನ. ಮೊಟ್ಟ ಮೊದಲಿಗೆ ಡೋಬರೈ, ಆಮೇಲೆ ನಂತರ ನ್ಯೂಲ್ಯಾಂಡ್ಸ್. ಈತ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಆತ ಅಷ್ಟಕ ನಿಯಮವನ್ನ ಪ್ರತಿಪಾದನೆ ಮಾಡ್ತಾನ. ಹೌದಾ, ಅಷ್ಟಕ ನಿಯಮ ಅಂದ್ರೆ 8 ಸರಿಗಮ ಪದ ನಿಸ ಈ ಸಂಗೀತದ ಒಂದು ಅಲ್ಫಾಬೆಟ್ಸ್ ಗಳ ಮುಖಾಂತರ ಬರಿತಾ ಹೋಗ್ತಾನ. ಆತನಿಗೂ ಕೂಡ ಕೇವಲ 56 ಧಾತುಗಳದಾವ ಅಷ್ಟ ಅನ್ನೋದು ಗೊತ್ತಿತ್ತು. ಅವುಗಳನ್ನ ಬರ್ಲಿಕ್ಕೆ ಹೋಗ್ತಾನ, ಬರೀತಾನ. ಕೆಲವೊಂದಷ್ಟು ಜಾಗದೊಳಗೆ ಒಂದೊಂದು ಬರೆಯುವಲ್ಲಿ 2 ಧಾತುಗಳನ್ನು ಬರಿತಾನ. ಆದ್ರ ಮತ್ತು ಕೆಲವೊಂದಷ್ಟು ಧಾತುಗಳು ಹುಟ್ಕೊಳಕತ್ತು. ಅವಾಗ ಅವುಗಳನ್ನ ಎಲ್ಲಿ ಬರಿಬೇಕನ್ನೋದು ಆತನಿಗೆ ಗೊತ್ತಾಗ್ಲಿಲ್ಲ. ಆತನ ಥಿಯರಿನು ಏನಾಯ್ತಪ್ಪ, ಅಲ್ಲೇ ಫೇಲ್ ಆಗ್ತದ. ನ್ಯೂಲ್ಯಾಂಡ್ಸ್ ನೋಡ್ರಿ, ಡೋಬರೈ ತ್ರಿವಳಿ ನಿಯಮ ನೆನಪಿಟ್ಕೋರಿ. ಡೋಬರೈನವರು ತ್ರಿವಳಿ ನಿಯಮ ಪ್ರತಿಪಾದನೆ ಮಾಡ್ತಾರ. ನೆಕ್ಸ್ಟ್ ಬರ್ತಕ್ಕಂಥವ್ ನ್ಯೂಲ್ಯಾಂಡ್ಸ್ ಅಷ್ಟಕ ನಿಯಮ ಪ್ರತಿಪಾದನೆ ಮಾಡ್ತಾನ. ಆತನಿಗೆ 56 ಧಾತುಗಳದಾವ ಅನ್ನೋದಷ್ಟ ಗೊತ್ತಿತ್ತು. ಅದಕ್ಕೆ ಅಷ್ಟ ಬರ್ಲಿಕ್ಕೆ ಹೋದ, ಮತ್ತು ಧಾತುಗಳು ಹುಟ್ಕೊಂಡು ಅವಾಗ ಅವುಗಳನ್ನ ಬರ್ಲಿಕ್ಕೆ ಹೋದ. ಅವು ಅಲ್ಲೇ ಕೋಷ್ಟಕದೊಳಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆತನ ಥಿಯರಿನು ಏನಾಯ್ತಲ್ಲೇ ಫೇಲ್ ಆಗ್ತದ. ನಂತರ ಬರ್ತಕ್ಕಂಥವ್ ನೋಡ್ರಿ, ಇವನ ಮೆಂಡ್ಲಿವ್.
ಡಿಮೆಟ್ರಿ ಮೆಂಡ್ಲಿವ್ ಅನ್ನುವಂತ ವಿಜ್ಞಾನಿ ಆವರ್ತಕ ಕೋಷ್ಟಕವನ್ನ ಒಂದು ವ್ಯವಸ್ಥಿತವಾಗಿ ನಾವು ಈಗ ಸದ್ಯದಲ್ಲೇ ಅಧ್ಯಯನ ಮಾಡ್ಲಿಕ್ಕೆ ಈತ ಅದಕ್ಕ ಪ್ರಚೋದನೆಯನ್ನ ಮಾಡಿ ಅದನ್ನ ರೆಡಿ ಮಾಡ್ತಾನ. ಓಕೆ, ಈತ ಹೆಂಗ್ ಬರಿತಾನಪ್ಪ, ಪರಮಾಣುಗಳ ರಾಶಿಗನುಗುಣವಾಗಿ ಅವುಗಳನ್ನು ಬರಿತಾನ. ಕ್ರಮವಾಗಿ ಪರಮಾಣು ರಾಶಿ ಆಗಿರ್ಬೋದು, ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳಾಗಿರ್ಬೋದು, ಹೌದಾ, ಇವುಗಳ ಆಧಾರದ ಮೇಲೆ ಅವುಗಳನ್ನ ಬರಿತಾ ಹೋಗ್ತಾನ. ಈತ ಸ್ಟಾರ್ಟಿಂಗ್ ಬಂದಾಗ ಕೇವಲ 63 ಧಾತುಗಳ ಇದ್ದು, ಈತ ಆ ಥಿಯರಿಯನ್ನ ತೆಗೆದುಕೊಂಡು ಅದನ್ನು ಬರ್ಲಿಕ್ಕೆ ಹೋದಾಗ 56 ಧಾತುಗಳು 63 ಧಾತುಗಳದಾವ ಅನ್ನೋದಷ್ಟ ಈತನಿಗೆ ಗೊತ್ತಾಗ್ತದ. ಆದ್ರೆ ಮತ್ತು ಹುಟ್ಕೊಳ್ತಾವ. ಅವುಗಳನ್ನ ಬರ್ಲಿಕ್ಕೆ ಈತ ಏನಪ್ಪಾ ಅಂದ್ರ ಒಂದ ವ್ಯವಸ್ಥೆ ಮಾಡ್ತಾನ. ಯಾವ ರೀತಿ ವ್ಯವಸ್ಥೆಪಾ ಅಂತ ಕೇಳಿದ್ರ, ಅಲ್ಲೇ ಏನ್ ಮಾಡ್ತಾನೋ ಆವರ್ತಕ ಕೋಷ್ಟಕದಲ್ಲಿ 7 ಅಡ್ಡ ಸಾಲುಗಳು ಮತ್ತು 18 ಕಂಬ ಸಾಲುಗಳನ್ನ ಏನ್ ಮಾಡ್ತಾನಪ್ಪ ಆತ ಮೆನ್ಷನ್ ಮಾಡ್ತಾನ. ಓಕೆ, ಈತ ಈಗ ಸದ್ಯದಲ್ಲಿ ನಾವು ಅಧ್ಯಯನ ಮಾಡುವಂತ ಈತನ ಒಂದ ಕೋಷ್ಟಕದಲ್ಲಿ 118 ಧಾತುಗಳದಾವ. 92 ನಿಸರ್ಗದತ್ತವಾಗಿ ಸಿಗುವಂತ ಧಾತುಗಳು, ಇನ್ನ 26 ಧಾತುಗಳು ಮಾನವ ನಿರ್ಮಿತ ಧಾತುಗಳು ಅಂತ ಕರಿತೇವ್ ನಾವು. ಅಂದ್ರ ನಾವು ಲ್ಯಾಬ್ರೋಟರಿ ಮುಖಾಂತರ, ಹೌದಾ, ಲ್ಯಾಬ್ರೋಟರಿ ಮುಖಾಂತರ ಏನ್ ಮಾಡಿದವಪ್ಪ, ಅವುಗಳನ್ನ ನಾವು ಕಂಡು ಹಿಡಿದವ 26 ಧಾತುಗಳು. ಇನ್ನ 92 ಧಾತುಗಳು ನಿಸರ್ಗದತ್ತವಾಗಿ ಸಿಗ್ತಾವ. ನಿಸರ್ಗದತ್ತವಾಗಿ ಅಂದ್ರ ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪಾ ಅಂತ ಕೇಳಿದ್ರ ಇವು ನಮ್ಗ ಕೃತಕವಾಗಿ ಸಿಗುವಂತವು, ನೈಸರ್ಗಿಕವಾಗಿ ಸಿಗುವಂತ ಧಾತುಗಳಂತೇಳಿ ನಾವುಗಳನ್ನ ಹೇಳ್ತಾವ. ಇನ್ನ ಎಕ್ಸಾಂಪಲ್ ಹೈಡ್ರೋಜನ್ ಮತ್ತು ಆವರ್ತಕ ಕೋಷ್ಟಕದ ಮೊದಲನೇ ಸ್ಥಾನದೊಳಗಿದ್ರ, ಇನ್ನ ಜಲಜನಕ ಆವರ್ತಕ ಕೋಷ್ಟಕದ ಕೊನೆ ಸ್ಥಾನದೊಳಗೆ ಯಾವ್ದಿರ್ತದಪ್ಪ ಅಂದ್ರ ಓಜಿ ಒಗ್ಯಾನಸನ್ ಏನ್ ಇರ್ತದಪ್ಪ ಅಂತ ಕೇಳಿದ್ರ ಒಗ್ಯಾನಸನ್ಸ್ ಇದು ಲಾಸ್ಟ್ ಕೊನೆಯ ಸದಸ್ಯ ಅಂತೇಳಿ ನಾವು ನೋಡ್ತವ. ಹಾಗಾದ್ರ ಇಲ್ಲಿದ ನೋಡ್ರಿ, ಏನಿದು ಎಲಿಮೆಂಟ್ಸ್. ಇದು ಈಗ ನಾವು ಸದ್ಯದಲ್ಲಿ ಮೆಂಡ್ಲಿವ್ರವರು ಒಂದು ಕೋಷ್ಟಕವನ್ನ ರೆಡಿ ಮಾಡಿ ಕೊಟ್ಟಂತ ಒಂದು ಮೆಂಡ್ಲಿವ್ರ ಆವರ್ತಕ ಕೋಷ್ಟಕ ಅಂತ ಕರಿತೇವ್ ನಾವ. ಇಲ್ಲಿ ನೋಡ್ರಿ, ನಾವ್ ಹೇಳಿದಂಗ 18 ಸಾಲುಗಳದಾವ್ ನೋಡ್ರಿ, ಕಂಬ ಸಾಲುಗಳು 18 ಅದಾವ ನೋಡ್ರಿ. 1 2 3 4 ಹಿಂಗೇನ್ಪಾ ಅಂದ್ರ 18 ಅದಾವ. ಅಡ್ಡ ಸಾಲುಗಳ ಎಷ್ಟದಾವಪ್ಪ, 7 ಅಡ್ಡ ಸಾಲುಗಳಾಗಿ ನಾವುಗಳನ್ನ ನಿರ್ಮಾಣ ಮಾಡಿದವ. ಈತ ಈ ಕೋಷ್ಟಕ ರೆಡಿ ಮಾಡುವಾಗ 118 ಇರ್ಲಿಲ್ಲ. ಆತ ರೆಡಿ ಮಾಡುವಾಗ ಕೇವಲ 63 ಧಾತುಗಳಿದ್ದು. ಈ ಕೋಷ್ಟಕವನ್ನ ರೆಡಿ ಮಾಡುವಾಗ ಕೇವಲ 63 ಧಾತುಗಳಿದ್ದು, ಆಮೇಲೆ ಕೆಲವೊಂದಷ್ಟು ಧಾತುಗಳು ಹುಟ್ಕೊಳ್ಳೋಣ ಅಂದ್ರ ಅವುಗಳನ್ನ ಬರೆದ್ರು. ನೋಡ್ರಿ ಸರ, ಮತ್ ಇಲ್ಯಾ ಖಾಲಿ ಜಾಗಗಳನ್ನ ಬಿಟ್ಟಿದಾರ. ಹೈಡ್ರೋಜನ್ ಇಲ್ಲಿ ಬರುದು, ಆಮೇಲೆ ನಡುವೆ ಇಲ್ಲಿ ಹೀಲಿಯಂ ಬರ್ದಾರ. ಇದನ್ನ ನಾವು ನೋಡ್ಬೇಕಾದ್ರ ಇಲ್ಲಿ ಏನಪ್ಪಾ ಅಂತ ಕೇಳಿದ್ರ ಇನ್ನೂ ಕೆಲವೊಂದಷ್ಟು ಧಾತುಗಳದಾವ. ಆ ಧಾತುಗಳನ್ನ ಈ ಕೋಷ್ಟಕದ ಮೂಲಕ ಬರಿಬಹುದು ಅಂತ ಏನ್ ಮಾಡ್ತಾರ ಇವ್ರ ನಮಗ ಈ ಕೋಷ್ಟಕವನ್ನ ಈ ರೀತಿಯಾಗಿ ಹಾಕಿ ಕೊಡ್ತಾರ. ಇವರಲ್ಲೂ ಕೂಡ ಸಾಕಷ್ಟು ನ್ಯೂನ್ಯತೆಗಳದಾವ್, ಹೌದಾ. ಕೊಬಾಲ್ಟ್ ಮತ್ತು ನಿಕ್ಕೆಲ್ ಇವುಗಳನ್ನ ಇದ್ರ ನಿಕ್ಕೆಲ್ದ್ದು ಅಟಾಮಿಕ್ ನಂಬರ್ ಕಡಿಮೆ ಅದ, ಇತರದು ಹೆಚ್ಚದ. ಕೆಲವೊಂದಷ್ಟು ನ್ಯೂನ್ಯತೆಗಳನ್ನು ಹೊರತುಪಡಿಸಿ ಉಳಿದಂತವುಗಳನ್ನೆಲ್ಲನ್ನೂ ಏನ್ ಮಾಡಿದಾರಪ್ಪ ಅವರು ಪರಮಾಣುಗಳ ರಾಶಿಗನುಗುಣವಾಗಿ ಇವುಗಳನ್ನ ಜೋಡಣೆಯನ್ನು ಮಾಡಿದಾರ. ಇಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೂ ಕೂಡ ಇವುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಇದು +1ನೇ ಗುಂಪ, ಇದು 2, ಇದು 3, 4. ಇವು ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತಾವಪ್ಪ, ಇವ ಡೊನೇಟ್ ಮಾಡ್ತಾವ. ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳಂದ್ರ ತನ್ನ ಕಕ್ಷೆಯದೊಳಗ ಕೊನೆ ಕಕ್ಷೆದೊಳಗಿರ್ತಕ್ಕಂತ ಇಲೆಕ್ಟ್ರಾನ್ಸ್ ಗಳನ್ನ ಡೊನೇಟ್ ಮಾಡ್ತಾವ. ಆ ಕೊನೆ ಕಕ್ಷೆ ಹೆಂಗ ಅನ್ನೋದನ್ನ ಇಲ್ಲಿ ಕೆಳಗ್ ನಿಮಗ್ ನಾನು ತಿಳಿಸ್ಕೊಡ್ತಾನಂತ. ಅಲ್ಲಿವರೆಗೂ ಈ ಕೋಷ್ಟಕ ಹೆಂಗದ ಅನ್ನೋದನ್ನ ನೋಡೋಣ ಈಗ ಸ್ಟಾರ್ಟಿಂಗ್. ಇಲ್ಲಿ ನೋಡ್ರಿ, ಇದು ಇಲ್ಲಿ ಬರ್ತಕ್ಕಂಥವು ಎಲ್ಲವೂ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಹೌದಾ. ಇಲ್ಲಿ ಬರ್ತಕ್ಕಂಥವು ಪಿ ಬ್ಲಾಕ್ ಎಲಿಮೆಂಟ್ಸ್, ಇಲ್ಲಿ ಬರ್ತಕ್ಕಂಥವು ಡಿ ಬ್ಲಾಕ್ ಎಲಿಮೆಂಟ್ಸ್, ಇಲ್ಲಿ ಬರುವಂತವು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತವ. ನಾವ 4 ರೀತಿಯಾಗಿ ಅವುಗಳನ್ನ ಎಸ್, ಪಿ, ಡಿ ಮತ್ತು ಎಫ್ ಅಂತೇಳಿ 4 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡಿದವ. ಇನ್ನು ಇವುಕರೊಳಗ ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು ಅಂತ ಕರಿತವ ನಾವ. ಲೋಹಗಳು ಯಾವಪ್ಪ, ಟಿಟಾನಿಯಂ ಆಗಿರ್ಬೋದು, ವೆನೆಡಿಯಮ್, ಕ್ರೋಮಿಯಂ, ನಿಕ್ಕೆಲ, ಕೊಬಾಲ್ಟ, ಜಿಂಕ, ಇವೆಲ್ಲವೂ ಏನಪ್ಪಾ ಲೋಹಗಳಂತ ಕರಿತವ ನಾವ. ಇನ್ನ ಅಲೋಹಗಳಂದ್ರ ಈ ಹೈಡ್ರೋಜನ್ ಆಗಿರ್ಬೋದು, ಹೀಲಿಯಂ, ಇವೆಲ್ಲವೂ ಏನ್ಕಪ್ಪ ಅಲೋಹಗಳು ಅಂತ ಕರಿತವ. ಇನ್ನ ಇತ್ರುಳು ಸಿಲಿಕಾನ್ ಆಗಿರ್ಬೋದು, ಎಸ್ ಆಗಿರ್ಬೋದು, SE ಆಗಿರ್ಬೋದು, ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರೆ ಲೋಹಾಭಗಳು ಅಂತ ಕರಿತವ ನಾವು. ನೆನಪಿಟ್ಕೋರಿ,
ಪಿ ಬ್ಲಾಕ್ ಎಲಿಮೆಂಟ್ಸ್ ಒಳಗ ಈ ಲಾಸ್ಟ್ ಅದಾವ್ ನೋಡ್ರಿ ಇವ ಹೀಲಿಯಮ, ನಿಯಾನ, ಆರ್ಗಾನ, ಕ್ರಿಪ್ಟಾನ, ಜನಾನ, ರೆಡಾನ, ಒಗ್ಯಾನಸ್ ಇವೆಲ್ಲ ಅದಾವಲ್ಲ, ಇವು ಏನಪ್ಪಾ ಅಂತ ಕೇಳಿದ್ರ ನೋಬೆಲ್ ಇನ್ಹರ್ಟ್ ಗ್ಯಾಸಸ್ ಅಂತ ಕರಿತೇವ್ ನಾವ. ಕಂಬ ಸಾಲುಗಳೊಳಗ 18ನೇ ಸಾಲಿನೊಳಗೆ ಇರತಕ್ಕಂತ ಧಾತುಗಳು, ಎಲಿಮೆಂಟ್ಸ್ ಗಳು ನೋಬೆಲ್ ಇನ್ಹರ್ಟ್ ಗ್ಯಾಸಸ್ ಅಂತ ಕರಿತೇವ್ ನಾವ. ಇದ್ರೊಳಗ ನೀವು 1ರಿಂದ 30ವರೆಗೂ ಧಾತುಗಳನ್ನ ನೆನಪಿಟ್ಕೋಬೇಕು. ಇಲ್ಲಿ ನೀವು ಪ್ರಶ್ನೆಗಳನ್ನ MN ಕೊಡ್ತಾರೆ, ಇದ್ರ ವಿಸ್ತೃತ ರೂಪ ಮ್ಯಾಂಗ್ನೀಸ್ ಅಂತ ಹೇಳ್ಬೇಕು. CR ಅಂದ್ರೆ ಕ್ರೋಮಿಯಂ, ಇವುಗಳನ್ನ ನೆನಪಿಟ್ಕೋಬೇಕು. H ಅಂದ್ರ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರ್ಲಿಯಂ, ಬೋರಾನ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ, ಸೋಡಿಯಂ, ಮ್ಯಾಗ್ನೇಸಿಯಂ ಅಂತೇಳಿ ನೀವು ಇವುಗಳನ್ನ ಪಟ ಹೇಳಿಕ್ ಬರ್ಬೇಕು. ಹಂಗ ನೀವು ನೆನಪಿಟ್ಕೊಂಡ್ರಿ ಅಂದ್ರ ಇದ್ರ ಮೇಲೆ ಕ್ವಶನ್ಸ್ ಇದ್ದೇ ಇರ್ತಾವ. ಇದರ ರಾಸಾಯನಿಕ ಅಟಾಮಿಕ್ ನಂಬರ್ ಆಗಿರ್ಬೋದು, ಪರಮಾಣು ರಾಶಿ ಅಂತೂ ಕೇಳುದಿಲ್ಲ, ಆದ್ರೂ ಕೂಡ ಅಟಾಮಿಕ್ ನಂಬರ್ ಅದ ಡಬಲ್ ಏನಿರ್ತದಪ್ಪ, ಪರಮಾಣು ರಾಶಿ ಇರ್ತದ. ಅಟಾಮಿಕ್ ನಂಬರ್ ಅಂದ್ರೆ ಇಲ್ಲಿ ಇದಾವ್ ನೋಡ್ರಿ, 1 ಇದು ಅಟಾಮಿಕ್ ನಂಬರ್, ಇದು 2 ಅಟಾಮಿಕ್ ನಂಬರ್, ಅಂದ್ರ ಇದರ 3, 4, 5, 6 ಇವುಗಳನ್ನ ನಾವು ಅಟಾಮಿಕ್ ನಂಬರ್ ಅಂತ ಕರಿತೇವೆ. ಸೀರಿಯಲ್ ವೈಸ್ ಬರ್ದಿರ್ದ ನಾವು ಅಟಾಮಿಕ್ ನಂಬರ್ ಅಂತ ಕರಿತವ. ಇಲ್ಲಿ ಕೆಳಗಿರ್ತದ ಅದರ ಪರಮಾಣು ರಾಶಿ ಅಂತ ಇರ್ತದ. ಕೆಳಗಡೆ ಇಲ್ಲೇ ಪರಮಾಣು ರಾಶಿ ಅಂತ ಕೊಟ್ಟಿರ್ತಾರ. 11 ಐತಂದ್ರ ಅಟಾಮಿಕ್ ನಂಬರ್ ಡಬಲ್ ಇರ್ತದ, ಅದ 22 ಪಾಯಿಂಟ್ ಸಮಥಿಂಗ್ ಇರ್ತದ, ಅಂದ್ರೆ 23 ಪರಮಾಣು ರಾಶಿ ಅಂತ ಇರ್ತದ. ಇದ್ರ ಡಬಲ್ ಇರ್ತಾವ ಪರಮಾಣು ರಾಶಿಗಳು ಅಂತ ಕರಿತೇವ್ ನಾವು. ಓಕೆ, ಹಿಂಗ ಏನಪ್ಪಾ ಅಂದ್ರ ಇದ್ರೊಳಗ ನಾವು ಆಧುನಿಕ ಆವರ್ತಕ ಕೋಷ್ಟಕವನ್ನ ಯಾರು ಮೆಂಡ್ಲಿವ್ರವರು ರೆಡಿ ಮಾಡಿದಾರ. ಹಾಗಾದ್ರ ಇವುಗಳ ರಚನೆ ಯಾವ ರೀತಿ ಇರ್ತದ, ಪರಮಾಣುಗಳನ್ನ ಜೋಡಣೆ ಹೆಂಗ್ ಮಾಡಿದಾರ, ಇವನ್ ಯಾವ್ದರ ಆಧಾರದ ಮೇಲೆ ಬರ್ತಾರ, ಹೌದಾ ಅನ್ನೋದನ್ನ ನಾವೀಗ ಮುಂದೆ ನೋಡ್ತಾ ಹೋಗೋಣ. ಈಗ ನೋಡ್ರಿ, ಪರಮಾಣು ಅಂದ್ರ ಏನ, ಯಾವ್ದಕ್ ನೀವು ಪರಮಾಣು ಅಂತ ಕರೀತರಿ? ಪರಮಾಣು ಅಂದ್ರ ಹೌದಾ, ಪರಮಾಣು ಅಂದ್ರ ಏನ? ಇದು ಅತ್ಯಂತ ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿರ್ತದ. ಆಗಲೇ ನಾವು ಹೇಳಿದಿಲ್ಲ ಮೂಲ ವಸ್ತುಗಳು ಹೆಂಗಾಗಿರ್ತಾವ ಏನಂತೇಳಿ, ಹಂಗ ಅತ್ಯಂತ ಸಣ್ಣ ಕಣಗಳ ಲಾಸ್ಟ್ ಏನ್ ಡಿವೈಡ್ ಮಾಡಕ್ ಬರುದಿಲ್ಲಲ್ಲ, ಅದಕ್ಕ ಪರಮಾಣು ಅಂತ ಕರಿತೇವ್ ನಾವ. ಎಲ್ಲಾ ಈಗ ಒಂದ್ ದ್ರವ್ಯ ಇರ್ತದ, ಆ ದ್ರವ್ಯವನ್ನ ಏನ್ ಮಾಡ್ತವಪ್ಪ ನಾವ ಕಟ್ ಮಾಡ್ಕೊಂತ ಹೋದಾಗ ಯಾವಾಗ ಅದು ನಮಗ್ ಕಟ್ ಮಾಡ್ಲಿಕ್ ಬರುವುದಿಲ್ಲ, ಡಿವೈಡ್ ಮಾಡಕ್ ಬರುದಿಲ್ಲಲ್ಲ, ಕೊನೆಗೆ ಉಳಿದಿರ್ತದಲ್ಲ ಯಾವುದೇ ಒಂದು ವಸ್ತುವಿನ ಅತ್ಯಂತ ಸಣ್ಣ ಕಣ, ಕೊನೆಗೆ ಅದ ಡಿವೈಡ್ ಮಾಡಕ್ ಬರುದಿಲ್ಲಲ್ಲ, ಅದಕ್ಕನ ಏನಂತ ಕರಿತೇವ್ ನಾವು ಪರಮಾಣು ಅಂತ ಕರಿತವ. ಹಾಗಾದ್ರೆ ಈ ಪರಮಾಣುಗಳ ಸಿದ್ಧಾಂತವನ್ನ ಯಾರು ಮೊಟ್ಟ ಮೊದಲಿಗೆ ಇದನ್ನ ಪ್ರತಿಪಾದನೆ ಮಾಡ್ತಾರಪ್ಪ ಅಂತ ಕೇಳಿದ್ರ ಜಾನ್ ಡಾಲ್ಟನ್ ಅನ್ನುವಂತ ವಿಜ್ಞಾನಿ. ನೆನಪಿಟ್ಕೋಬೇಕು, ಜಾನ್ ಡಾಲ್ಟನ್ ಅನ್ನುವಂತ ವಿಜ್ಞಾನಿ ಮೊಟ್ಟ ಮೊದಲಿಗೆ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಈ ಪರಮಾಣುಗಳ ರಚನೆಯನ್ನ ಪ್ರತಿಪಾದನೆ ಮಾಡ್ತಾನ. ಹೌದಾ, 1803ರಲ್ಲಿ ಜಾನ್ ಡಾಲ್ಟನ್ ಅನ್ನುವಂತ ಈ ಪರಮಾಣುಗಳ ರಾಶಿ, ಈ ಪರಮಾಣು ಅಂದ್ರೆ ಏನ, ಪರಮಾಣುವಿನ ಅತ್ಯಂತ ಸಣ್ಣ ಕಣ, ಹೌದಾ, ಲಾಸ್ಟ್ ಒಂದ್ ದ್ರವ್ಯದ ಅತ್ಯಂತ ಸಣ್ಣ ಕಣವೇ ಪರಮಾಣು ಅಂತ ಹೇಳ್ತಾನ. ಆತನೇ ಯಾರಪ್ಪ ಅಂತ ಕೇಳಿದ್ರ ಜಾನ್ ಡಾಲ್ಟನ್ ರವರು 1803ರಲ್ಲಿ ಏನ್ ಮಾಡ್ತಾನಂದ್ರ ಇದನ್ನ ನೋಡ್ತಾನ. ಇಲ್ಲಿ ನೋಡ್ರಿ, ಪರಮಾಣು ಅಂದ್ರ ಇದು ಲಾಸ್ಟ್ ಕೊನೆಗಿರ್ತಕ್ಕಂಥದ್ದು, ಇದು ಪರಮಾಣು ಅಂತ ಕರಿತೇವ್ ನಾವ. ಹೌದಾ, ಈ ಪರಮಾಣು ಡಿವೈಡ್ ಮಾಡಕ್ ಬರುದಿಲ್ಲ, ಇದು ಕೊನೆಗೆ ಉಳಿದಂತದ್ದು ಪರಮಾಣು. ಅದಕ್ಕೆ ಇವು ಸುತ್ತಾರ್ದ ಏನಪ್ಪಾ ಅಂದ್ರೆ ಇವು ಅಣುಗಳು. ಈ ಅಣುಗಳು ಎಲ್ಲಾ ಕೂಡಿಕೊಂಡು ಗಟ್ಟಿಯಾಗಿ ಏನಾಗಿರ್ತದಪ್ಪ ಅಂತ ಕೇಳಿದ್ರ ಇದು ಅಣುಗಳು ಕೂಡಿಕೊಂಡು ದ್ರವ್ಯ ಆಗಿರ್ತದ. ಎಲ್ಲಾ ಅಣುಗಳು ಕೂಡಿಕೊಂಡು ಏನಾಗಿರ್ತದಪ್ಪ, ದ್ರವ್ಯ ಆಗಿರ್ತದ. ಈ ದ್ರವ್ಯವನ್ನ ನಾವ್ ಏನ್ ಮಾಡ್ತಾವಪ್ಪ, ಇಲ್ಲಿ ನಾವು ಕಟ್ ಮಾಡಿದಾಗ ದ್ರವ್ಯವನ್ನ ನಾವ್ ಏನ್ ಡಿವೈಡ್ ಮಾಡ್ತಾ ಹೋದಾಗ, ಡಿವೈಡ್ ಮಾಡ್ಕೊಂತ ಹೋದಾಗ ಕೊನೆಗುಳಿದಂತ ಅದ್ ಲಾಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಲ್ಲೇ ನಾವ ಪರಮಾಣು ಅಂತ ಕರಿತವ. ಓಕೆ, ಈ ಪರಮಾಣುವಿನ ಏನಪ್ಪಾ ಇದು ಪರಮಾಣು ಹೆಂಗ, ಇಲ್ಲಿ ನಾವ ಈ ಪರಮಾಣುಗಳ ಅತ್ಯಂತ ಸಣ್ಣ ಕಣಗಳು, ಇದಕ್ ನಾವು ನ್ಯೂಕ್ಲಿಯಸ್ ಅಂತ ಕರಿತವ. ಇದು ಏನಪ್ಪಾ ಈ ಲಾಸ್ಟಿಗೆ ಏನ್ ಉಳಿತದಲ್ಲ ಇದ ಪರಮಾಣು, ಇದಕ್ ನ್ಯೂಕ್ಲಿಯಸ್ ಅಂತ ಕರಿತವ. ಈ ನ್ಯೂಕ್ಲಿಯಸ್ ಒಳಗ್ ಏನೇನ್ ಇರ್ತದಪ್ಪ, ನ್ಯೂಕ್ಲಿಯಸ್ ಒಳಗ ಪೆನ್ ಅಂತ ಇರ್ತದ. ಲಾಸ್ಟ್ ಟೈಮ್ ಹೇಳಿದೆ ಕಾಣಿಸ್ತದ ನಾ ನಿಮಗ, ಇಲ್ಲಿ ಪೆನ್ ಅಂತ ಇರ್ತದ. ಪೆನ್ ಅಂದ್ರೆ ಏನಿದು, ಪೆನ್ ಅಂದ್ರ ಪ್ರೋಟಾನ್, ಇಲೆಕ್ಟ್ರಾನ್, ನ್ಯೂಟ್ರಾನ್ಗಳು ಕೂಡಿಕೊಂಡು ಏನಾಗಿರ್ತದಪ್ಪ, ಇದು ಪರಮಾಣು ಆಗಿರ್ತದೆ. ಇದಕ್ ನಾವು ನ್ಯೂಕ್ಲಿಯಸ್ ಅಂತ ಕರಿತವ. ಓಕೆ, ನ್ಯೂಕ್ಲಿಯಸ್ ಅಂದ್ರೆ ಏನದು, ಪ್ರೋಟಾನ್, ಇಲೆಕ್ಟ್ರಾನ್, ನ್ಯೂಟ್ರಾನ್. ಈ ಪ್ರೋಟಾನ್, ಇಲೆಕ್ಟ್ರಾನ್, ನ್ಯೂಟ್ರಾನ್ ಹೌದಾ, ನ್ಯೂಕ್ಲಿಯಸ್ ಹೌದಾ, ಇವುಗಳನ್ನ
ಯಾರ್ಯಾರು? ನ್ಯೂಟ್ರಾನ ಮತ್ತು ನ್ಯೂಕ್ಲಿಯಸ್, ಪ್ರೋಟಾನ, ಇಲೆಕ್ಟ್ರಾನ್ಗಳನ್ನ ಕಂಡು ಹಿಡಿದಂತ ವಿಜ್ಞಾನಿಗಳು ಯಾರ್ಯಾರಪ್ಪ? ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇವನ್ ಏನಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಎಕ್ಸಾಮ್ ಕೇಳ್ತಾರ, ನೆನಪಿಟ್ಕೋರಿ. ಹೌದಾ? ಪ್ರೋಟಾನ್ ಮತ್ತು ಇಲೆಕ್ಟ್ರಾನ್, ನ್ಯೂಟ್ರಾನ್ಗಳನ್ನ ಕಂಡು ಹಿಡಿದಂತವ್ರು ಯಾರಪ್ಪ ಅಂತ ಕೇಳಿದ್ರ ಇಲ್ಲಿ ನೋಡ್ರಿ, ಇಲೆಕ್ಟ್ರಾನ್ ಕಂಡು ಹಿಡಿದವರು ಜೆ ಥಾಮ್ಸನ್ ಅಂತ ಹೇಳ್ಬೇಕು. ಆಮೇಲೆ ಪ್ರೋಟಾನ್ಗಳನ್ನ ಕಂಡು ಹಿಡಿದವ್ರು ಇಬ್ರು, ರುದರ್ಫೋರ್ಡ್ ಮತ್ತು ಗೋಲ್ಡ್ಸ್ಟೈನ್ ಅಂತೇಳಿ ನಾವು ಕರಿತವ. ಯಾರ್ಯಾರ್ರಿ? ಇಲೆಕ್ಟ್ರಾನ್ ಕಂಡು ಹಿಡಿದವರು ಜೆ ಥಾಮ್ಸನ್ ಮತ್ತು ಪ್ರೋಟಾನ್ಗಳನ್ನ ಕಂಡು ಹಿಡಿದವರು ರುದರ್ಫೋರ್ಡ್ ಮತ್ತು ಗೋಲ್ಡ್ಸ್ಟೈನ್ ಅಂತ ಹೇಳ್ಬೇಕು. ಇನ್ನ ನ್ಯೂಕ್ಲಿಯಸ್ ಕಂಡು ಹಿಡಿದಂತ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರ ನ್ಯೂಕ್ಲಿಯಸ್ ಅನ್ನು ಕಂಡು ಹಿಡಿದಂತ ವಿಜ್ಞಾನಿ ರುದರ್ಫೋರ್ಡ್ ಅನ್ನುವಂತ ವಿಜ್ಞಾನಿ ಕಂಡು ಹಿಡಿತಾನ. ಅದೇ ರೀತಿಯಾಗಿ ಆಮೇಲೆ ನ್ಯೂಟ್ರಾನ್ಗಳನ್ನ ನ್ಯೂಕ್ಲಿಯಸ್, ರುದರ್ಫೋರ್ಡ್ ಮತ್ತೆ ನ್ಯೂಟ್ರಾನ್ಗಳನ್ನ ಯಾರಪ್ಪ ಅಂತ ಕೇಳ ಜೇಮ್ಸ್ ಚಾಡ್ವಿಕ್ ಅಂತ ಕರಿತೇವ್ ನಾವ. ಯಾರು? ಜೇಮ್ಸ್ ಚಾಡ್ವಿಕ್ ಅಂತ ಕರಿತವ. ಇವರು ಈ 4 ಇವುಗಳನ್ನ ವಿಜ್ಞಾನಿಗಳು ಕಂಡು ಹಿಡಿತಾರ. ನೆನಪಿಟ್ಕೋರಿ, ಒಂದು ಫಿಕ್ಸ್ ನಿಮಗೆ ಎಕ್ಸಾಮ್ ಕೇಳ್ತಾರ. ಇಲೆಕ್ಟ್ರಾನ್ಗಳನ್ನ ಕಂಡು ಹಿಡಿದವ್ರು ಯಾರು? ಜೆ ಥಾಮ್ಸನ್. ಆಮೇಲೆ ಪ್ರೋಟಾನ್ಗಳನ್ನ ಕಂಡು ಹಿಡಿದವ್ರು ಯಾರು? ರುದರ್ಫೋರ್ಡ್ ಮತ್ತು ಗೋಲ್ಡ್ಸ್ಟೈನ್. ಆಮೇಲೆ ನ್ಯೂಕ್ಲಿಯಸ್ ಕಂಡು ಹಿಡಿದವರು ರುದರ್ಫೋರ್ಡ್ ಅಂತ ಕರಿತವ. ಇನ್ನ ನ್ಯೂಟ್ರಾನ್ಗಳನ್ನ ಕಂಡು ಹಿಡಿದವರು ಜೇಮ್ಸ್ ಚಾಡ್ವಿಕ್ ಅಂತ ಕರಿತೇವ್ ನಾವ. ಈ 4 ಇವುಗಳನ್ನ ಏನಪ್ಪಾ ಅಂದ್ರ ಈ 4 ವಿಜ್ಞಾನಿಗಳು ಏನ್ ಮಾಡ್ತಾರ? ಕಂಡಿಡ್ತಾರ. 1 ಅಂಕದ್ದು ಫಿಕ್ಸ್ ಕ್ವಶನ್, ನೆನಪಿಟ್ಕೊಳ್ರಿ. ಇನ್ನ ತದನಂತರ ಏನಪ್ಪಾ ಅಂದ್ರ ಈ ಪರಮಾಣುವಿನ ಮೂಲ ಘಟಕಗಳು ಯಾವ್ಯಾವು? ನಾನು ಆಗಲೇ ಹೇಳಿದೆ ಅಲ್ಲ ನಿಮಗ, ಯಾವ್ದು? ಇಲೆಕ್ಟ್ರಾನ್, ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳು. ಇದು ನ್ಯೂಕ್ಲಿಯಸ್. ಹೌದಾ? ಈ ನ್ಯೂಕ್ಲಿಯಸ್ ಕೂಡಿಕೊಂಡು ಏನಾಗಿರ್ತಾವಪ್ಪ ಇಲ್ಲಿ? ಇದ್ರೊಳಗ ಇಲೆಕ್ಟ್ರಾನ್ ಇರ್ತಾವ, ಪ್ರೋಟಾನ್ಗಳಿರ್ತಾವ ಮತ್ತು ನ್ಯೂಟ್ರಾನ್ಗಳಿರ್ತಾವ. ಈ 3 ಕೂಡಿಕೊಂಡು ಏನಾಗಿರ್ತದಪ್ಪ? ಇದು ನ್ಯೂಕ್ಲಿಯಸ್ ಆಗಿರ್ತದ. ಈ ನ್ಯೂಕ್ಲಿಯಸ್ ಒಳಗ ಪೆನ್ ಅಂತ ನೆನಪಿಟ್ಕೋರಿ, ಇಲ್ಲೇ ಪ್ರೋಟಾನ್, ಎಲೆಕ್ಟ್ರಾನ್ ಮತ್ತು ನ್ಯೂಟ್ರಾನ್ಗಳಿದ್ರೊಳಗ ಇರ್ತಾವ. ಇವು ಮೂಲ ಘಟಕಗಳು, ಪರಮಾಣುವಿನ ಮೂಲ ಘಟಕಗಳು ಅಂತ ಕರಿತವ್ ನಾವ. ಇವು 3 ಸೇರಿಕೊಂಡು ಏನಾಗಿರ್ತದಪ್ಪ? ನ್ಯೂಕ್ಲಿಯಸ್ ಆಗಿರ್ತದ. ನ್ಯೂಕ್ಲಿಯಸ್ ಸುತ್ತಲೂ ಏನಿರ್ತಾವಪ್ಪ? ಇಲೆಕ್ಟ್ರಾನ್ಸ್ಗಳು ಸುತ್ತಾ ಇರ್ತಾವ. ಅವು ಹೆಂಗನ್ನೋದನ್ನ ಇಲ್ಲಿ ಮುಂದ್ ಬರ್ತದ ನೋಡೋಣ. ಇನ್ನ ಈ ಸಂಕೇತಗಳು, ಈ ರಾಸಾಯನಿಕ ಧಾತುವಿನ ಸಂಕೇತಗಳನ್ನ ನಾವು ನೆನಪಿಟ್ಕೋಬೇಕು. ಆಗಲೇ ಇಲ್ಲಿ ಕೋಷ್ಟಕದೊಳಗೆ ಹೇಳಿದೆ ನಾನ. ಟೋಟಲ್ ಆಗಿ ಏನಪ್ಪಾ ಅಂದ್ರ ನಿಮ್ ಕನಿಷ್ಠ 30 ಆದ್ರೂ ಧಾತುಗಳನ್ನ ನೆನಪಿಟ್ಕೋಬೇಕು. ಅವು ಎಚ್ ಅಂತ ಹಾಕಿದಾನೆ. ಎಚ್ ಅಂದ್ರ ಯಾರವ್ರು ಬರ್ದವ್ರು? ಮೆಂಡ್ಲಿವ್ರ್. ಹೌದಾ? ಮೆಂಡ್ಲಿವ್ರ ಕೋಷ್ಟಕದಲ್ಲಿ ನಾವು ನೋಡಿದಾಗ ಎಚ್ ಅಂದ್ರೆ ಏನಪ್ಪಾ? ಹೈಡ್ರೋಜನ್. ಆಮೇಲೆ ಹೀಲಿಯಂ, ಲಿಥಿಯಂ. ಎಲ್ಲಾ ಅಂದ್ರೆ ಲಿಥಿಯಂ ಅಂತ ಹೇಳ್ಬೇಕು. ಬಿ ಅಂದ್ರೆ ಬೆರ್ಲಿಯಂ ಅಂತ ಹೇಳ್ಬೇಕು. ಬಿ ಅಂದ್ರೆ ಬೋರಾನ್, ಸಿ ಕಾರ್ಬನ್, ಎನ್ ನೈಟ್ರೋಜನ್, ಓ ಆಕ್ಸಿಜನ್, ಎಫ್ ಕ್ಲೋರಿನ್. ಹೌದಾ? ಹಿಂಗ ಎಲ್ಲಾನು ಕೂಡ ನಾವು ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಆಮೇಲೆ 21ರಿಂದ 30 ಮಟನು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಟಿ.ಐ ಅಂದ್ರೆ ಟಿಟಾನಿಯಂ, ವಿ ವೆನೆಡಿಯಂ, ಸಿ.ಆರ್ ಕ್ರೋಮಿಯಂ, ಮ್ಯಾಂಗ್ನೀಸ್, ನಿಕ್ಕೆಲ್, ಕೊಬಾಲ್ಟ್, ಐರನ್. ಹಿಂಗ ಐರನ್ ಅಂದ್ರೆ ಎಫ್ ಕಬ್ಬಿನ ಅಂತ ಕರಿತವ್ ನಾವ. ಹಿಂಗ 1ರಿಂದ 30ವರೆಗೂ ನೀವು ಧಾತುಗಳ ಏನಪ್ಪಾ ಅಂದ್ರ ಸಂಕೇತಗಳನ್ನ ಏನ್ ಮಾಡ್ಬೇಕಪ್ಪ? ನೀವು ನೆನಪಿಟ್ಕೋಬೇಕು. ಅಂದಾಗ ಇಲ್ಲಿ ನಿಮಗ್ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾರ. ಆ ಧಾತುಗಳಲ್ಲಿ ಇವುಗಳನ್ನ ನೆನಪಿಟ್ಕೊಂಡಿದ್ದಾದ್ರ ಅವ್ರು ಕೊಡ್ತಾರ. ಕಾರ್ಬನ್ ಇದರ ವಿಸ್ತೃತ ರೂಪ ಏನ? ಕಾರ್ಬನ್. ಸಿ ಅಂತ ಕೊಡ್ತಾರ, ಇದ್ರ ವಿಸ್ತೃತ ರೂಪ ಕಾರ್ಬನ್ ಅಂತ ಹೇಳ್ಬೇಕು. ಎಲ್ಲಾ ಕೊಟ್ಟಿರ್ತಾರ ಲಿಥಿಯಂ ಅಂತ ಹೇಳ್ಬೇಕು. ಎನ್ ಎ ಕೊಟ್ಟಿರ್ತಾರ ಸೋಡಿಯಂ ಅಂತ ಹೇಳ್ಬೇಕು. ಸಿ.ಎಲ್ ಕೊಟ್ರ ಕ್ಲೋರಿನ್, ಎಂ.ಜಿ ಮ್ಯಾಗ್ನೀಸಿಯಂ, ಟಿ.ಐ ಅಂದ್ರೆ ಟಿಟಾನಿಯಂ, ವಿ ಅಂದ್ರೆ ವೆನೆಡಿಯಂ. ಹಿಂಗೇನಪ್ಪಾ ಅಂದ್ರ ಅಲ್ಲಿ ಕೊಟ್ಟಿರ್ತಾರ ನಿಮ್ಗ ಅದರ ವಿಸ್ತೃತ ರೂಪ. 4 ಆಪ್ಷನ್ಗಳಿದ್ದು ಅಂದ್ರೆ ಕನ್ಫ್ಯೂಸ್ ಆಗ್ತದ. ಅದರ ಆನ್ಸರ್ ನಿಮಗ ಪಕ್ಕಾ ಗೊತ್ತಿತ್ತಂದ್ರ ನೀವ್ ಏನ್ ಮಾಡ್ತಾರಪ್ಪ? ಈಸಿಯಾಗಿ ಅದರ ಆನ್ಸರ್ ಅನ್ನ ನೀವು ಬರೀಬಹುದು. ಓಕೆ? ಹಿಂಗ 1ರಿಂದ 30ವರೆಗೂ ಅವುಗಳ ಸಂಕೇತ, ವಿಸ್ತೃತ ರೂಪಗಳನ್ನ ಏನಪ್ಪಾ ನೀವು ನೆನಪಿಟ್ಕೋಬೇಕು. ಇನ್ನು ನೆಕ್ಸ್ಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವು ನೆನಪಿಟ್ಕೊಂಡ್ರಿ ಅಂದ್ರೆ 1ರಿಂದ 30ವರೆಗೂ ಅದರ ಸಂಕೇತ ಮಾತ್ರ ಅದರ ಅಟಾಮಿಕ್ ನಂಬರ್ ಗಳನ್ನ ನೀವು ನೆನಪಿಟ್ಟುಕೊಂಡಿದ್ದಾದ್ರ ನೆಕ್ಸ್ಟ್ ಬರ್ತಕ್ಕಂತ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳನ್ನ ನೀವು ಬರೀಬಹುದು. ಹೌದಾ? ಈ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಹೆಂಗಪ್ಪ ಇವು? ಯಾವಕ್ ನಾವು ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳನ್ನ ಯಾವ ರೀತಿ ಬರೀತಾವು ಅಂತ ಕೇಳಿದ್ರ ಇದೊಂದು
ಕೋಷ್ಟಕ ನಮ್ಮ ವಿಜ್ಞಾನಿಗಳು ಹೇಳಿಕೊಟ್ಟಂಗ ಮೊದಲ ಏನಪ್ಪಾ 1s ಬರೀತವ, ಆಮೇಲೆ 2s 2p ಬರೀತವ, ಆಮೇಲೆ 3s 3p 3d ಅಂತ ಬರೀತವ, 4s 4p ಹಿಂಗ್ ಬರ್ಕೊಂತ ಇಲ್ಲಿದಾವಲ್ಲ ಇವುಗಳನ್ನ ಬರೀತವ. ಬರದ್ ಏನಪ್ಪಾ ಅಂದ್ರ ಈ ರೀತಿಯಾಗಿ ಅಡ್ಡ ಸಾಲುಗಳಾಗಿ ಇವುಗಳನ್ನ ನಾವು ಮೆನ್ಷನ್ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಮಾಡೇವಿ, ಈಗ ಆಲ್ರೆಡಿ ನಾವು ಬರೆದ್ ಬಿಟ್ಟಿದ್ವು ಅದಾವ, ಅವುಗಳನ್ನ ಹೆಂಗ್ ಅನ್ನೋದನ್ನ ನಾವು ನೋಡೋಣ. ಓಕೆ, ಯಾವುವು ಇಲೆಕ್ಟ್ರಾನ್ ವಿನ್ಯಾಸವನ್ನ ಹೆಂಗ್ ಬರಿಬಹುದು ನಾವ. ಲಾಸ್ಟ್ ಮಧ್ಯೆ ಮಧ್ಯೆ ಬಂದಾಗ ನಾನು ಇವ್ರ ಬಗ್ಗೆ ಸ್ವಲ್ಪ ನಿಮ್ಗ ಹೇಳಿದನ, ಆದ್ರೆ ಅಧಿಕೃತವಾಗಿ ಇವುಗಳನ್ನ ಹೆಂಗ್ ಬರಿಬಹುದು ಏನನ್ನೋದನ್ನ ನಾವು ನೋಡೋಣ. ಓಕೆ, ಇಷ್ಟ ಬರ್ಕೊಂಡ್ಮೇಲೆ ನಾವು ಮೂಲ ಏನ್ ಗೊತ್ತಿರ್ಬೇಕಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಎಸ್ ಪಿ ಡಿ ಅದಾವ್, ಎಫ್ ಅದಾವ್. ಎಸ್ ದ ಇಲೆಕ್ಟ್ರಾನ್ ಕೆಪಾಸಿಟಿ 2, ಆಮೇಲೆ ಪಿ ದ ಇಲೆಕ್ಟ್ರಾನ್ ಕೆಪಾಸಿಟಿ 6, ಡಿ ದು 10, ಎಫ್ ದು 18 ಇಲೆಕ್ಟ್ರಾನ್ಸ್ ಗಳು ಇವುಗಳ ಇಲೆಕ್ಟ್ರಾನ್ ಕೆಪಾಸಿಟಿ ಇರ್ತಾವ. ಎಸ್ ಅನ್ನುವಂಥದ್ದು ಇದರಲ್ಲಿ 2 ಇಲೆಕ್ಟ್ರಾನ್ಸ್ ಗಳಿರ್ತಾವ. ಈ 2 ಇಲೆಕ್ಟ್ರಾನ್ಸ್ ಗಳನ್ನ ನಾವ್ ಏನಪ್ಪಾ ಅಂದ್ರ ಇಲ್ಲಿ ಬರಿಬಹುದು. ಹೌದಾ, ಪಿ ದಾರ ಇದಕ್ಕಿಂತ ಹೆಚ್ಚು ಬರ್ಲಿಕ್ಕೆ ಬರುವುದಿಲ್ಲ, ಡಿ ದು 10 ಇರ್ತದ, ಇದಕ್ಕಿಂತ ಹೆಚ್ಚು ಬರ್ಲಿಕ್ಕೆ ಬರುವುದಿಲ್ಲ, ಎಫ್ ದು 18 ಇರ್ತದ, ಇದಕ್ಕಿಂತ ಹೆಚ್ಚು ಬರೀಲಿಕ್ಕೆ ಬರುವುದಿಲ್ಲ. ಹಾಗಾದ್ರ ಈ ತರ ನಾವು ಬರ್ಕೊಂಡಾಗ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗ್ ಬರಿಬೇಕು? ಒಂದ್ ಬೆಸ್ಟ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಯಾವ್ದು ಫಸ್ಟ್ ಒನ್ ಯಾವ್ದು ತಗೋಣಪ್ಪ? ಆಕ್ಸಿಜನ್ ತಗೊಳ್ಳೋಣ. ಆಕ್ಸಿಜನ್ ಅದು ಅಟಾಮಿಕ್ ನಂಬರ್ 8. ಇವ್ನ ನೆನಪಿಟ್ಕೋಬೇಕು ನಾವು. ನಾನು ಆಗಲೇ ಹೇಳಿದೆ ಅಲ್ಲಿ 1ರಿಂದ 30 ಕೂಡ ನೀವು ನೆನಪಿಟ್ಕೋಬೇಕು. ಆಕ್ಸಿಜನ್ ಎಲ್ಲಿದೆ ನೋಡ್ರಿ, ಆಕ್ಸಿಜನ್ 8 ನಂಬರ್ ಅದ, ಇಲ್ಲಿ ನೋಡ್ರಿ 8 ನಂಬರ್ ಅದ. ಹಿಂಗ್ ನಾವು ನೆನಪಿಟ್ಕೋಬೇಕು ಅವನ್ನ, ಅಂದಾಗ ನಮಗ ಗೊತ್ತಾಗ್ತದ ಬರ್ಲಿಕ್ಕೆ. ಹೌದಾ, ಅಟಾಮಿಕ್ ನಂಬರ್ ಗೊತ್ತಿದ್ರೆ ನಾವು ಉಳಿದಿದ್ದು ಹೆಂಗ್ ಬೇಕಾದಂಗ್ ಬರಿಬಹುದು. ಅದಕ್ಕೆ ನಾವು 1ರಿಂದ 30 ಅವುಗಳ ಅಟಾಮಿಕ್ ನಂಬರ್ ಆಗಿರ್ಬೋದು, ವಿಸ್ತೃತ ರೂಪ ಆಗಿರ್ಬೋದು, ಇವುಗಳನ್ನ ನಾವು ನೆನಪಿಟ್ಕೊಂಡಿದ್ದಾದ್ರೆ ಉಳಿದಿದ್ದು ಈಸಿಯಾಗಿ ನಾವು ಬರಿಬಹುದು. ಓಕೆ, ಈಗ ನೋಡ್ರಿ ಆಕ್ಸಿಜನ್ 8 ಅದ. ಈ ಫಸ್ಟ್ ಯಾವ್ದು ತಗೋಬೇಕಪ್ಪ? ಒಂದನೇ ಲೈನ್ ಇದು. ಹೌದಾ, ಇದು 1, ಇದು 2, 3, 4, 5, 6 ಈ ರೀತಿಯಾಗಿ ಲೈನ್ಗಳು ಇವು. ಓಕೆ, ಇಲ್ಲೇ 1s ಫಸ್ಟ್ ಯಾವ್ದು ತಗೋಬೇಕು? 1s ಬರ್ಕೊಳ್ತಾನೆ ಇಲ್ಲಿ 1s. ಓಕೆ, 1s ಬರದೆ ನಾನ ಎಸ್ ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟದಪ್ಪ? 2 ಅದ. ಇಲ್ಲಿ ನಾವು ಮೇಲ್ಗಡೆ ಬರಿಬೇಕು, ಮೇಲ್ಗಡೆ 2 ಬರದೆ, ಈ ತರ ಎಲೆಕ್ಟ್ರಾನ್ ಕೆಪಾಸಿಟಿ 2. ಇನ್ನು 1ನೇ ಲೈನ್ ಮುಗೀತ್, ಮತ್ ಮೇಲ್ಗಡೆಯಿಂದ ಕೆಳಗ್ ಬರ್ಬೇಕು. 2ನೇ ಲೈನ್ ದೊಳಗೆ ಯಾವ್ದದ? 2s ಅದ. ಓಕೆ, 2s ಬರೀತನು. 2s ಬರದೇನಂದ್ರ 2s ಆದ್ಮೇಲೆ ಇಲ್ಲಿ ನೋಡ್ರಿ ಎಸ್ ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟದಪ್ಪ? 2 ಅದ, 2 ಬರೀತನು. ಇನ್ ನೆಕ್ಸ್ಟ್ 2ನೇ ಲೈನ್ ಮುಗೀತು, ಮತ್ ಮೇಲ್ಗಡೆಯಿಂದ ತೆಳಗ್ 3ನೇದ್ದು 2p ಅದ, 3s ಅದ, 2p. ಇಲ್ಲಿ ಎಷ್ಟು ಬರೀತಾನ? 2p ಅಂತ ಬರೀತಾನ. 2p ಅಂದ್ರ p ದ ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟದಪ್ಪ? 6 ಅದ. ಇಲ್ಲಿ ನಮಗ ಅಟಾಮಿಕ್ ನಂಬರ್ ಎಷ್ಟದ? ಇದ್ರದ್ದು 8 ಅದ. ಇಲ್ಲಿ ನೋಡ್ರಿ 2 2 4 ಅದಾವ. ಇನ್ ಎಷ್ಟ್ ಬೇಕಾ? 4 ಇಲೆಕ್ಟ್ರಾನ್ ಗಳನ್ನ ಹಾಕ್ತಾವ. 6 ಇಲೆಕ್ಟ್ರಾನ್ ಕೆಪಾಸಿಟಿ ಅದ. ಓಕೆ, ಆದ್ರೆ ಬಟ್ ಏನ ಇಲ್ಲಿ ನಮಗ್ ಬೇಕಾಗಿರೋದು 8 ಇರೋದ್ರಿಂದ ನಾನು ಏನ್ ಮಾಡ್ತಾನೆ, ಇಲ್ಲಿ 6 ಇದ್ದಲ್ಲಿ 4 ತಗೋತಾನೆ. 7 ಬರ್ಲಿಕ್ಕೆ ಬರೋದಿಲ್ಲ, 6 ಬರಿಬಹುದು. ಆದ್ರೆ ಏನ ನಮಗ್ ಎಷ್ಟು ಬೇಕಲ್ಲ ಅಷ್ಟ ಇಲೆಕ್ಟ್ರಾನ್ಸ್ ಗಳನ್ನ ನಾವು ಇಲ್ಲೇ ತಗೊಳ್ಬೇಕು. ಸಪೋಸ್ ನೆಕ್ಸ್ಟ್ ಯಾವ್ದು ತಗೊಳ್ಳೋಣಪ್ಪ? ಸೋಡಿಯಂ ಅನ್ನು ತಗೊಳ್ಳೋಣ. ಏನೇ ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟದಪ್ಪ? 11 ಅದ. ಓಕೆ, ಈಗ ನೋಡ್ರಿ ಫಸ್ಟ್ ನಾವು ಇಲ್ಲಿ ಮೇಲ್ಗಡೆಯಿಂದ ಬರೋದು 1s ಬರೀತನು. ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟದಪ್ಪ? 2 ಅದ, 2 ಬರೀತನು. ಇನ್ನ ನೆಕ್ಸ್ಟ್ ನೋಡ್ರಿ ಮತ್ ಮೇಲ್ಗಡೆಯಿಂದ ಕೆಳಗ್ ಬರ್ಬೇಕು. ಎಷ್ಟದ? 2s ಅದ. ಇಲ್ಲಿ ನಾನು 2s ಬರೀತೇನು. 2s ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟದ? s 2 ಅದ. ಆಮೇಲೆ ನೋಡ್ರಿ 2s ಆದ್ಮೇಲೆ ನೆಕ್ಸ್ಟ್ ಯಾವ್ದದ? 2p ಅದ. 2p ಬರೀತನು. ಇಂತದ್ದು ಒಂದು ಫಿಕ್ಸ್ ಕ್ವಶನ್ ಇರ್ತದ, ನೆನಪಿಟ್ಕೊಳ್ರಿ. ಓಕೆ, ಇಲ್ಲೇ ಏನ್ ಇರ್ತದಪ್ಪ ಅಂತ ಕೇಳಿದ್ರ ಇದು 2p ಇರ್ತದ. p ಇಲೆಕ್ಟ್ರಾನ್ಸ್ ಎಷ್ಟ್ ಇರ್ತದಪ್ಪ ಅಂತ ಕೇಳಿದ್ರಿ ಇಲ್ಲಿ 6 ಇಲೆಕ್ಟ್ರಾನ್ಸ್ ಗಳನ್ನ ನಾವು p ಬರೀತವ. ಓಕೆ, 6 ಇಲೆಕ್ಟ್ರಾನ್ಸ್ ಗಳನ್ನ 2p ಬರೀತವ. ಇಲ್ಲಿ ಎಷ್ಟದು? 2 2 4 6 10 ಆಯ್ತು. 10 ಆದ ತಕ್ಷಣ ನೆಕ್ಸ್ಟ್ ಬರ್ತಕ್ಕಂತ ಯಾವ್ದಪ್ಪ? 3s ಅದ. 3s ಹೌದಾ, 3s ಬರೀತಾನ. ನಾವು ಯಾವ್ದೀಗ 2p6 ಆಯ್ತು. ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದು ನೋಡ್ರಿ, ಇಲ್ಲಿ 2p ಆದ್ಮೇಲೆ 3s ನಾವು ತಗೊಳತಾನ. 3s ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟದ? 2 ಅದಾವ. ನಮಗ್ 11 ಬೇಕಾಗಿದೆ, ಇಲ್ಲಿ 10 ಆಯ್ತು. ಇಲ್ಲಿ ಎಷ್ಟು ಬರೀತಾನಪ್ಪ ನಾನು?
1 ಬರಿತಾನ. ಅದೇ ರೀತಿಯಾಗಿ Cl ಬರೆದಾಗ Cl ಎಷ್ಟದಪ್ಪ 17 ಅದ. ಓಕೆ, ಸೇಮ್ 1s2. ಆಮೇಲೆ ನೋಡ್ರಿ ಎರಡನೇ ಲೈನ್ ದೊಳಗ 2s ಅದ, ಮೇಲ್ಗಡೆಯಿಂದ ಕೆಳಗ್ ಬರಿಬೇಕು. 2p ಅದ, 2p 6 ಅದ. ಆಮೇಲೆ ನೆಕ್ಸ್ಟ್ 3s ಅದ ನೋಡ್ರಿ, 2p ಆದ್ಮೇಲೆ 3s ಅದ. ಇಲ್ಲಿ 3s ಬರಿತಾನ ನಾನು. ಇದರ ಕೆಪಾಸಿಟಿ 2 ಅದ. ಆಮೇಲೆ 3s ಆದ್ಮೇಲೆ 3p ಅದ. ನೆಕ್ಸ್ಟ್ ನೋಡ್ರಿ ಮತ್ ಮೇಲ್ಗಡೆ 4ನೇದ್, ಹೌದಾ, ಎಷ್ಟದ 3p ಅದ. 3p ಅದ. 3p ಎಷ್ಟದಪ್ಪ ಇದ್ರದ್ದು 3p ಅದ್ರದ್ದು ಅಟಾಮಿಕ್ ಸಾರಿ ಎಷ್ಟು ಕೆಪಾಸಿಟಿ ಎಷ್ಟದ 6 ಅದ. 6 ಅದ. ನಮಗ್ ಬೇಕಾಗಿರೋ ಎಷ್ಟು ಇಲ್ಲೇ ನೋಡ್ರಿ 2 2 4 6 10 2 12 ಇಲ್ಲೇ 5 ಇಲೆಕ್ಟ್ರಾನ್ಸ್ ಗಳನ್ನ ನಾವು ಬರಿತವ. ಎಷ್ಟು ಬರಿತವ ಇಲ್ಲೇ 5 ಇಲೆಕ್ಟ್ರಾನ್ಸ್ ಗಳನ್ನ ಬರಿತವ. ಈ ಟೋಟಲ್ ಆಗಿ 17 ಇಲೆಕ್ಟ್ರಾನ್ಸ್ ಗಳು ಅದು. ಹಿಂಗನ ಎಲ್ಲಾನು ಕೂಡ ಏನಪ್ಪಾ ಅಂದ್ರ ಬರ್ಕೊಂತ ಹೋಗೋದು. ಇನ್ನೊಂದು ಲಾಸ್ಟ್ ಒಂದ್ ಬರೀನ್ರಿ, ಯಾವ್ದು ಕ್ಲೋರಿನ್ ಐರನ್ ಬರೋಣ, ಕಬ್ಬಿನ Fe. Feದು 26 ಅಟಾಮಿಕ್ ನಂಬರ್. ಓಕೆ, 26 ಅಟಾಮಿಕ್ ನಂಬರ್ ಇದ್ರ ಹೆಂಗ್ ಬರ್ಕೊಂತ ತಗೋಣ? ಮೊದಲನೇ ಲೈನ್ ತಗೊಳ್ರಿ, 1s ಅದ. 1s ಬರಿತಾನು. ಇದ್ರ ಇಲೆಕ್ಟ್ರಾನಿಕ್ ಕೆಪಾಸಿಟಿ 2, 1s2. ನೆಕ್ಸ್ಟ್ ಬರ್ತಕ್ಕಂಥದ್ದು 2s2. ನೆಕ್ಸ್ಟ್ ಬರ್ತಕ್ಕಂಥದ್ದು 2p. ಓಕೆ, 2p 6 ಇದು. ನೆಕ್ಸ್ಟ್ ಬರ್ತಕ್ಕಂಥದ್ದು 3s. ಎಸ್ ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟು 2 ಅದ. ನೆಕ್ಸ್ಟ್ ಬರ್ತಕ್ಕಂಥ 3s ಆದ್ಮೇಲೆ ಯಾವ್ದ 3p. p ದೆಷ್ಟು 6. ನೆಕ್ಸ್ಟ್ 3p ಆದ್ಮೇಲೆ 4s. ಇದರದು 2 ಇಲೆಕ್ಟ್ರಾನ್. ಎಸ್ ಕೆಪಾಸಿಟಿ 2 ಅದ. 2s ಆದ್ಮೇಲೆ 3d. ನೆಕ್ಸ್ಟ್ ನೋಡ್ರಿ 3p 4s ಆಯ್ತಾ, ಮತ್ ಮೇಲ್ಗಡೆಯಿಂದ ಕೆಳಗ್ ಬರೋದು 3d. ಡಿ ಇಲೆಕ್ಟ್ರಾನ್ ಕೆಪಾಸಿಟಿ ಎಷ್ಟದ ರೀ 10 ಅದ. ಆದ್ರೆ ಇಲ್ಲಿ ನಮ್ಗೆ ಎಷ್ಟು ಬೇಕಕ್ಕ ನೋಡು, 2 2 4 6 10 10 2 12 12 6 18 18 2 20. ಇಲ್ಲಿ ನಮಗ 6 ಬರಿಬೇಕು. ಇದ್ರ ಇಲೆಕ್ಟ್ರಾನ್ ಕೆಪಾಸಿಟಿ 6 ಅದ. ಬಟ್ ನಮಗ್ ಬೇಕಾಗಿರೋವು 6 ಇಲೆಕ್ಟ್ರಾನ್ಸ್ ಗಳು. ಅದಕ್ಕೆ ನಾನು ಏನ್ ಮಾಡ್ತಾನ ಪೈಲೆ 6 ಇಲೆಕ್ಟ್ರಾನ್ಸ್ ಗಳನ್ನ ತುಂಬತಾನ. ಹಿಂಗ 3d6 ನ ಇಲೆಕ್ಟ್ರಾನ್ಸ್ ಗಳನ್ನ ನಾವು ಬರಿತವ. ಹಿಂಗ ಬರೆಯೋದಕ್ ನಾವೇನಂತ ಕರಿತವಪ್ಪ ಇಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಅಥವಾ ಇಲೆಕ್ಟ್ರಾನ್ ವಿನ್ಯಾಸ ಅಂತ ಕರಿತೇವ್ ನಾವ. ಇದನ್ನ ನೀವು ನೆನಪಿಟ್ಟುಕೊಂಡ್ರ ನಿಮಗೆಲ್ಲಾ ಎಕ್ಸಾಮ್ ಗಳಲ್ಲಿ ಇಂಥದ್ದೊಂದು ಇದ್ದೇ ಇರ್ತದ. ಆಪ್ಷನ್ ಗಳಲ್ಲಿ ಕೆಳಗ್ ಕೊಟ್ಟಿರ್ತಾರ, ಅದಕ್ಕೆ ನೀವುಗಳನ್ನ ನೆನಪಿಟ್ಕೋಬೇಕು. ಈ ಚಾರ್ಟ್ ಅದಲ್ಲ ಇದನ್ನ ನೀವು ನೆನಪಿಟ್ಕೊಂಡ್ ಬಿಟ್ರ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತದೆ. ಇದೇನ್ ಬಹಳ ಇದಿಲ್ಲ. ಇಲ್ಲಿ 1s ಬರೀತೀರಿ, 2s 2p, ಆಮೇಲೆ 3s 3p, ಇಲ್ಲಿ 3d, ಆಮೇಲೆ 4s 4p 4d 4f. ಹಿಂಗ್ ಬರ್ಕೊಂತ ಹೋಗೋದೇವ್ ನಾವು. 4f ಆಯ್ದಿಂದ 5f, ಆಮೇಲೆ ಇಲ್ಲಿ ಕಡಿಮೆ ಹಾಕೊಂತ ಬರ್ತಾವ್ ನೋಡ್ರಿ. ಓಕೆ, ಇಷ್ಟಟ್ಟೆ ನೆನಪಿಟ್ಕೋರಿ ನೀವು, ಬಾಳ್ ಬೇಡ. ಇಷ್ಟನ್ನ ಇವನ ಮೇಲ್ಗಡೆಯಿಂದ ಕೆಳಗ್ ಬರೋದು. ಅಡ್ಡ ಸಾಲವಾಗಿ ಏನಪ್ಪಾ ಮೇಲ್ಗಡೆಯಿಂದ ಕೆಳಗ್ ಬರ್ಕೊಂತ ಹೋಗೋದು ಇವನ್ನೆಲ್ಲ. ಇಲ್ಲಿ ನೋಡ್ರಿ ಮೇಲ್ಗಡೆಯಿಂದ ಹೆಂಗ್ ಹೋಗ್ಯಾವಲ್ಲ ಇವ. ಹಿಂಗ್ ಮೇಲ್ಗಡೆಯಿಂದ ನಾವು ಕೆಳಗಡೆ ಬರ್ಕೊಂತ ಹೋದಾಗ ಏನಾಗ್ತದ, ಅಲ್ಲೇ ನಮಗ್ ಈಸಿಯಾಗಿ ಅವುಗಳನ್ನ ಬರ್ಲಿಕ್ಕೆ ನಮಗ ಸಾಧ್ಯ ಆಗ್ತದ. ಆಮೇಲೆ ನೀವು ಇವುಗಳನ್ನ ನಿಮಗ್ ಹಿಂಗ್ ಕನ್ಫ್ಯೂಸ್ ಆದ್ರೆ ಇವನ್ನ ಒಂದ್ ಲೈನ್ ದೊಳಗೆ ಬರ್ಕೊಂಡ್ಬಿಡೋದು. ಫಸ್ಟ್ ಯಾವ್ದು 1s, ಆಮೇಲೆ 2s, ಆಮೇಲೆ 2p ಅಂತ ಹಿಂಗೆಲ್ಲಾ ಬರೆದು ಇಟ್ಕೊಂಡ್ಬಿಟ್ರಿ ಅಂದ್ರೆ ಆ ಕಾನ್ಫಿಗ್ರೇಷನ್ ಬರೆಯುವಾಗ ಅವಕ್ ಮ್ಯಾಲ ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ಬಿಡೋದು ಅಷ್ಟೇ ನೀವು. ಹಿಂಗ ನಾವು ಇವುಗಳನ್ನ ಬರಿಬೇಕು. ಇದಕ್ಕ ಇಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಬರೆಯೋದು ಅಂತೇಳಿ ನಾವು ಕರಿತವ. ಈಸಿ ಅದ. ಇಂಥದ್ದು ಎಕ್ಸಾಮ್ ಇದ್ದೇ ಇರ್ತದ. ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ. ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ನಿಮಗಿದು ಬಹಳ ಹೆಲ್ಪ್ ಆಗ್ತದ. ಯೂಸ್ಫುಲ್ ಅದ, ಈಸಿ ಅದ, ನೆನಪಿಟ್ಕೊಳ್ಲಿಕ್ಕೆ ಬಹಳ ಈಸಿ ಅದ. ಓಕೆ, ಈಗ ಏನಪ್ಪಾ ಅಂದ್ರ ಈಗ ನಾವು ಮುಖ್ಯ ಕವಚಗಳು ಆಗಲೇ ನೋಡಿದ್ದು ನಾವ. ಮುಖ್ಯ ಕವಚಗಳು ಅಂತೇಳಿ ಇಲೆಕ್ಟ್ರಾನ್, ಈಗ ಆಗಲೇ ನಾವು ಯಾವ್ದೋ ನ್ಯೂಕ್ಲಿಯಸ್ ನೋಡಿದ್ವು ಅಲ್ಲಿ ಆಗಲೇ. ಇದು ನ್ಯೂಕ್ಲಿಯಸ್ ಅಂತ ಕರಿತಾವ. ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಸುತ್ತಲೂ ಏನಪ್ಪಾ ಅಂದ್ರೆ ಇಲೆಕ್ಟ್ರಾನ್ಸ್ ಗಳು ಸುತ್ತಾ ಇರ್ತಾವ. ಆ ಇಲೆಕ್ಟ್ರಾನ್ಸ್ ಗಳಿಗೆ ಕೆ ಎಲ್ ಎಂ ಮತ್ತು ಎನ್ ಗಳು ಅಂತೇಳಿ ನಾವು ಸೂಚಿಸಿದವ. KLM ಅಂತೇಳಿ ಮುಖ್ಯ ಕವಚಗಳು. ಇವೇನಿವು KLM ಅಂತೇಳಿ ಮುಖ್ಯ ಕವಚಗಳು. ಈ ಕವಚದೊಳಗ ಮತ್ತು ಉಪ ಕವಚಗಳು ಇರ್ತಾವ. Kದೊಳಗ ಎಸ್ ಅನ್ನುವಂತದ್ದೊಂದು ಉಪಕವಚ ಇರ್ತದ. ಎಲ್ ದೊಳಗ SP ಅಂತ ಇರ್ತದ. ಎಂ ದೊಳಗ SP D ಅಂತ ಇರ್ತದ.
ಆಮೇಲೆ ಎನ್ ದೊಳಗ ಎಸ್ ಪಿ ಡಿ ಮತ್ತು ಎಫ್ ಅಂತೇಳಿ 4 ಉಪಕವಚಗಳಿರ್ತಾವ. ಮೊದಲನೇ ಇದ್ರೊಳಗ ಒಂದು ಉಪಕವಚ ಇರ್ತದ, ಎರಡನೇ ಮುಖ್ಯ ಕವಚದೊಳಗೆ ಎಲ್ಲ ಕವಚದೊಳಗೆ 2 ಉಪಕವಚಗಳಿರ್ತಾವ, ಮೂರನೇದ್ರೊಳಗ ಎಂ ಮುಖ್ಯ ಕವಚ ಅಲ್ಲೇ ಎಸ್ ಪಿ ಡಿ ಅಂತೇಳಿ 3 ಉಪಕವಚಗಳಿರ್ತಾವ. ನೆಕ್ಸ್ಟ್ ಬರ್ತಕ್ಕಂಥದ್ದು ನೈಟ್ರೋಜನ್. ಇದು ಏನಪ್ಪಾ ಇಲ್ಲೇ 4 ಉಪಕವಚಗಳು ಇರತಕ್ಕಂಥದ್ದನ್ನ ನಾವಿಲ್ಲೇ ನೋಡ್ತೇವ. ಹೀಗೆ ಏನಪ್ಪಾ ಅಂದ್ರ ಇವುಗಳನ್ನ ಹೌದಾ ಇಲ್ಲಿ ನಾವು ಇಲೆಕ್ಟ್ರಾನ್ಸ್ ಗಳನ್ನು ತುಂಬಿದಾಗ ಹೌದಾ ಯಾವ ರೀತಿ ನೋಡ್ರಿ, ಇಲ್ಲಿ ಉಪಕವಚಗಳು ಕೆ ಎಲ್ ಎಂ ಯುಕ ಎಸ್ ಪಿ ಮತ್ತು ಎಸ್ ಪಿ ಡಿ ಎಫ್ ಇರ್ತಾವ. ಇಲ್ಲಿ 2 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ಬಹುದು. ನಾವು ಇಲ್ಲಿ 2 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ಬಹುದು. ಎರಡನೇದ್ರೊಳಗ ಎಷ್ಟ್ ಹಾಕ್ಬಹುದಪ್ಪ ಇಲ್ಲಿ ಎರಡನೇದ್ರೊಳಗ 8 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ಬಹುದು. ಮೂರನೇದ್ರೊಳಗ 18 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ಬಹುದು. ಆಮೇಲೆ ಲಾಸ್ಟ್ನೇದ್ರೊಳಗ 32 ಇಲೆಕ್ಟ್ರಾನ್ಸ್ ಗಳನ್ನ ನಾವು ತುಂಬಬಹುದು. ಹೆಂಗಿವು 2 ಇಲೆಕ್ಟ್ರಾನ್ಸ್ ಗಳು ಮುಖ್ಯ ಕವಚದೊಳಗ ನೋಡ್ರಿ, ಇಲ್ಲೇ ಎಸ್ ಕೆ ಕವಚದೊಳಗ ಒಂದ್ ಎಸ್ ಉಪಕವಚ ಇರ್ತದ, ಇಲ್ಲೇ 2 ಇಲೆಕ್ಟ್ರಾನ್ಸ್ ಗಳನ್ನ ನಾವು ತುಂಬಬಹುದು. ಆಮೇಲೆ ಮೂರನೇದ್ರೊಳಗ ಎರಡನೇದ್ರೊಳಗ ಎಸ್ ಪಿ ಅಂತ ಇರ್ತಾವ, 8 ಇಲೆಕ್ಟ್ರಾನ್ಸ್ ಗಳನ್ನ ನಾವು ಇಲ್ಲಿ ತುಂಬತಾ ಹೋಗ್ಬೋದು. ಇಲ್ಲೇ 18 ಇಲೆಕ್ಟ್ರಾನ್ಸ್, ಇಲ್ಲೇ 32 ಇಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡಬಹುದಪ್ಪ ನಾವು ಇಲ್ಲೇ ತುಂಬಬಹುದು. ಹಾಗೆ ಯಾವ ರೀತಿ ಪಾವಿನ ಇಲೆಕ್ಟ್ರಾನ್ಸ್ ಗಳನ್ನ ನಾವು ತುಂಬಬಹುದಪ್ಪ ಅಂತ ಕೇಳಿದ್ರೆ ಇಲ್ಲೇ ನೋಡೋಣ. ಈಗ ನೆನಪಿಟ್ಕೋರಿ, ಮುಖ್ಯ ಕವಚಗಳು 4 ಕೆ ಎಲ್ ಎಂ ಎನ್ ಅಂತೇಳಿ, ಉಪಕವಚಗಳು ಒಂದನೇದ್ರೊಳಗ 1, ಎರಡನೇದ್ರೊಳಗ 2, ಮೂರನೇದ್ರೊಳಗ 3, ನಾಲ್ಕನೇದ್ರೊಳಗ 4 ಉಪಕವಚಗಳು ಇರ್ತಾವ. ಇಲ್ಲೇ ಇಲೆಕ್ಟ್ರಾನ್ಸ್ ಗಳನ್ನ ನಾವು ತುಂಬಬಹುದು. ಆಗಲೇ ನೋಡ್ರಿ ನಾವು ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳನ್ನ ನಾವು ಬರೆದು, ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳ ಅಂದ್ರೆ ಏನ, ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಯಾವ ಕರಿತಾವಪ್ಪ ಅಂತ ಕೇಳಿದ್ರ, ಈ ಒಂದು ಕವಚದೊಳಗ ಮುಖ್ಯ ಕವಚದೊಳಗ ಕೊನೆ ಕಕ್ಷದೊಳಗ ಇರ್ತಕ್ಕಂತ ಇಲೆಕ್ಟ್ರಾನ್ಸ್ ಗಳಿಗೆ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಅಂತ ಕರಿತಾವ. ಅವು ಹೆಂಗಿರ್ಬೇಕಪ್ಪ, ಪಾಸಿಟಿವ್ ಅಯಾನ್ಸ್ ಗಳಿರ್ಬೇಕು. H+ ಅಯಾನ್ಸ್ ಗಳು ಇರ್ತಕ್ಕಂಥವು ಅವು ಎಲ್ಲಾ ಇಲೆಕ್ಟ್ರಾನ್ಸ್ ಗಳನ್ನ ಕೊಡ್ತಾವ. ಮೈನಸ್ ಅಯಾನ್ಸ್ ಗಳೆಲ್ಲ ಮೈನಸ್ ಮೂಲಭೂತ ಧಾತುಗಳು ಅವೆಲ್ಲಾ ಇಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತಾವಪ್ಪ, ತಗೊಳ್ತಾವ. ಯಾವುದೇ ಒಂದು ಸಂಯುಕ್ತ ಆಗ್ಬೇಕಾದ್ರೆ ಮುಖ್ಯವಾಗಿ ನೆನಪಿಟ್ಕೋರಿ, 2 ಧಾತುಗಳು ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಗಳಿರ್ತಕ್ಕಂತ ಧಾತುಗಳು ಕೂಡಿಕೊಂಡು ಹೊಸದಾಗಿ ಒಂದು ಉತ್ಪನ್ನ ಉಂಟು ಮಾಡ್ತಾವ. ಅದಕ್ಕೆ ನಾವ್ ಏನಂತ ಕರಿತವಪ್ಪ, ಸಂಯುಕ್ತ ಅಂತ ಕರಿತವ. ಅದಕ್ಕೆ ಎಕ್ಸಾಂಪಲ್ ನೋಡ್ರಿ, NaCl ಹೌದಾ, ಅಲ್ಲೇ Na+ ಇರ್ತದ, ಇದು ಮೆಟಲ್ ಇರ್ತದ. Cl ಏನಿರ್ತದಪ್ಪ, ನಾನ್ ಮೆಟಲ್ ಇರ್ತದ. ಆ ಮೆಟಲ್ ಇರ್ತಕ್ಕಂಥವ್ ಎಲ್ಲವೂ ಕೂಡ ಪಾಸಿಟಿವ್ ಅಯಾನ್ಸ್ ಇರ್ತಾವ. ನಾನ್ ಮೆಟಲ್ಸ್ ಎಲ್ಲವೂ ಕೂಡ ಏನಿರ್ತಾವ, ನೆಗೆಟಿವ್ ಅಯಾನ್ಸ್ ಗಳಿರ್ತಾವ. ಈ ಪಾಸಿಟಿವ್ ಅಯಾನ್ಸ್ ಗಳು ನೆಗೆಟಿವ್ ಅಯಾನ್ಸ್ ಗಳಿಗೆ ಇಲೆಕ್ಟ್ರಾನ್ಸ್ ಗಳನ್ನ ಡೊನೇಟ್ ಮಾಡ್ತಾವ. ಅವುಗಳಿಗೆ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಅಂತ ಕರಿತೇವೆ ನಾವು. ಇವು ನೆಗೆಟಿವ್ ಅಯಾನ್ಸ್ ಇರ್ತಾವ, Cl-, ಹೌದಾ. ಇವು Na+ ಇರ್ತಾವ. HCl ನೋಡ್ರಿ, H ಪಾಸಿಟಿವ್ ಅಯಾನ್ಸ್ ಇರ್ತದ, Cl ನೆಗೆಟಿವ್ ಇರ್ತದ, ಕೂಡಿಕೊಂಡು HCl ಇದು ಒಂದು ಸಂಯುಕ್ತ ಅಂತ ಕರಿತೇವೆ ನಾವ. ಹೌದಾ, NaOH ಆಗಿರ್ಬೋದು, Na+ ಇರ್ತದ, OH- ಇರ್ತದ. ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಅಯಾನ್ಸ್ ಗಳು ಸೇರಿಕೊಂಡು ಹೊಸದಾಗಿ ಒಂದು ಉತ್ಪನ್ನ ಉಂಟು ಮಾಡ್ತಾವ. ಅದಕ್ಕೆ ಏನಂತ ಕರಿತವಪ್ಪ ನಾವು, ಸಂಯುಕ್ತ ಅಂತ ಕರಿತವ. ಹೊಸದಾಗಿ ಒಂದು ಉತ್ಪನ್ನ ಉಂಟಾಗೋದಕ್ಕೆ ಸಂಯುಕ್ತ ಅಂತ ಕರಿತವ. ಹಾಗಾದ್ರೆ ಈ ಸಂಯುಕ್ತ ಅಂದ್ರೆ ಏನ, 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳು ಸೇರಿಕೊಂಡು ಹೊಸದಾಗಿ ಒಂದು ಉತ್ಪನ್ನ ಉಂಟು ಮಾಡೋದಕ್ಕೆ ಏನಂತ ಕರಿತವಪ್ಪ ನಾವು, ಸಂಯುಕ್ತಗಳು ಅಂತ ಕರಿತವ. ಹಾಗಾದ್ರೆ ಈ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಡೊನೇಟ್ ಯಾವ ರೀತಿ ಮಾಡ್ತಾವ, ಡೊನೇಟ್ ಮೀನ್ಸ್ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಅಂತ ಕರಿತೇವ್ ನಾವ. ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಇನ್ನೊಂದು ಇಲೆಕ್ಟ್ರಾನ್ಸ್ ಗಳಿಗೆ ಅವು ಯಾವ ರೀತಿ ಹಂಚಿಕೆ ಮಾಡ್ತಾವ ಅನ್ನೋದನ್ನ ನಾವೊಂದು ಎಕ್ಸಾಂಪಲ್ ಮೂಲಕ ಈಗ ತಿಳ್ಕೊಳ್ಳೋಣ. ಓಕೆ ನೋಡ್ರಿ, NaCl ಅನ್ನ ತಗೋಣ. Na11 ಅದ, Cl ಎಷ್ಟದಪ್ಪ, 17 ಇಲೆಕ್ಟ್ರಾನ್ಸ್ ಅದ ಅಟಾಮಿಕ್ ನಂಬರ್. ಓಕೆ, ಇವುಗಳನ್ನ ನಾವು ತುಂಬತಾ ಹೋದಾಗ ಸೋಡಿಯಂ ಆಗಲೇ ಬರ್ದಿದ್ದು ನಾವ, ಹೌದಾ. ನೋಡ್ರಿ 11 ಅದ, 1s2, ಆಮೇಲೆ 2s 2, 2p 6, 3s 1. ಆಮೇಲೆ Cl ನೋಡ್ರಿ, Cl 17 ಅದ. ಓಕೆ, 1s2, ಆಮೇಲೆ 2s2, 2p 6, 3s2, ನೆಕ್ಸ್ಟ್ ಯಾವುದು 3p5.
ಓಕೆ, ಇವುಗಳನ್ನ ಇದ್ರೊಳಗೆ ನಾವು ತುಂಬ್ತಾ ಹೋದಾಗ, ಹೌದಾ, ಇದು ಪಾಸಿಟಿವ್ ಇರ್ತದ, ಸೋಡಿಯಂ ಯಾವಾಗಿದ್ರು ಪಾಸಿಟಿವ್ ಇರ್ತದ, ಇದು ನೆಗೆಟಿವ್ ಇರ್ತದ. ನೋಡ್ರಿ 1s2 2 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ತಾನ ಇದ್ರಾಗ, ಸಾರಿ ಇಲ್ಲಿ ಕೆ ಇದು 2 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ತಾನ, ಇವ್ 2 ಮುಗಿದು. ಇನ್ ನೆಕ್ಸ್ಟ್ 2s2, ಹೌದಾ, ಇಲ್ಲಿ 2 ಅದಾವ, ಈ 2 ಇವೆರಡು 6 ಇಲೆಕ್ಟ್ರಾನ್ ಗಳನ್ನ ಬರಿಬಹುದು ನಾವಿಲ್ಲಿ. ಎರಡನೇದ್ ನೋಡ್ರಿ, ಎರಡನೇ ಎಲ್ ಕವಚದೊಳಗೆ 6 ಇಲೆಕ್ಟ್ರಾನ್ ಗಳನ್ನ ಹಾಕ್ಬೋದಾ, ಹೌದಾ. 6 ಇಲೆಕ್ಟ್ರಾನ್ ಗಳನ್ನ ನಾವು ಏನ್ ಮಾಡ್ತಾನೆ ಇಲ್ಲೇ ತುಂಬ್ತಾನು. 1 2 3 4 5 6 7 8 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ತಾನ. ಇನ್ನು ಕೊನೆಗೆ ಉಳಿದಿದ್ದು 1 ಇಲೆಕ್ಟ್ರಾನ್ಸ್, ಹೌದಾ, ಇದನ್ನ ಒಂದು ಇಲ್ಲಿ ಬರೀತಾನ ನಾನ, ಹೌದಾ. ಈಗ ನೋಡ್ರಿ, ತನ್ನ ಕೊನೆ ಕಕ್ಷದೊಳಗೆ ಇರತಕ್ಕಂತ ಇಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತದಪ್ಪ, ಇದು ಪಾಸಿಟಿವ್ ಅಯಾನ್ಸ್ ಗಳು ಇಲೆಕ್ಟ್ರಾನ್ಸ್ ಗಳನ್ನ ಡೊನೇಟ್ ಮಾಡ್ತಾವ. ಇದಕ್ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಅಂತ ಕರಿತಾವ. ನಾವು ಏನಂತ ಕರಿತಾವ ಇದಕ್ಕ? ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಅಂತ ಕರಿತಾವ. ಇದ್ಲೆ ಇನ್ನ ನಾವ ಇದನ್ನ ನೋಡೋಣ, ಯಾವ್ದಿದು ಸಿ ಎಲ್ ಅದ್ ನೋಡೋಣ. ಸಿ ಎಲ್ ಅದ್ದು ಇಲ್ಲೇ ಇಲ್ಲ, ಇದು ನ್ಯೂಕ್ಲಿಯಸ್, ಇದರ ಸುತ್ತಲೂ ಇಲೆಕ್ಟ್ರಾನ್ಸ್ ಗಳು. ಅವನ್ನ 17 ಇಲೆಕ್ಟ್ರಾನ್ಸ್ ಗಳನ್ನ ನಾವು ಇದ್ರ ಮುಂದೆ ತುಂಬ್ತಾ ಹೋದಾಗ ಮೊದಲ 2 ಹಾಕೋಣ, ಇಲ್ಲೇ 2 ಇಲೆಕ್ಟ್ರಾನ್ಸ್ ಗಳನ್ನ ತುಂಬೋಣ. ನೋಡ್ರಿ, ಇಲ್ಲೇ 2 ಇಲೆಕ್ಟ್ರಾನ್ಸ್ ಗಳನ್ನ ಹಾಕ್ತಾನ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ, ಇಲ್ಲೇ 6 ಇಲೆಕ್ಟ್ರಾನ್ಗಳು, ಇಲ್ಲಿ 6 ಇಲೆಕ್ಟ್ರಾನ್, ನೆಕ್ಸ್ಟ್ ಸಾರಿ 8 ಇಲೆಕ್ಟ್ರಾನ್, 6 + 2 8 ಇಲೆಕ್ಟ್ರಾನ್ಸ್, 2 3 4 5 6 7 8 ಇಲೆಕ್ಟ್ರಾನ್ಸ್ ಗಳನ್ನ ಹಾಕಿನಿ. ಇನ್ನು ಕೊನೆ ಕಕ್ಷದೊಳಗ 7 ಅದಾವ್, ಹೌದಾ. ಇಲ್ಲಿ 18 ಇಲೆಕ್ಟ್ರಾನ್ಸ್ ಗಳನ್ನ ಬರಿಬಹುದು ನಾವು. 1 2 3 4 5 6 7. ಇಲ್ಲಿ ಇನ್ನ ನಾವು ಎಷ್ಟು ಬರಿಬಹುದು? 18 ಇಲೆಕ್ಟ್ರಾನ್ಸ್ ಗಳನ್ನ ತುಂಬಬಹುದು ಇಲ್ಲಿ, ಹೌದಾ. 18ರೊಳಗ ನಾವು 7 ಬರೆದ್ರೆ ಇನ್ನ 11 ಇಲೆಕ್ಟ್ರಾನ್ಸ್ ಗಳನ್ನ ಇಲ್ಲಿ ಹಾಕ್ಬಹುದು. ಆದ್ರೆ ಇಲ್ಲಿ ನೆಗೆಟಿವ್ ಅಯಾನ್ಸ್ ಗಳು ಇರೋದ್ರಿಂದ ಇಲೆಕ್ಟ್ರಾನ್ಸ್ ಗಳು ಏನ್ ಮಾಡ್ತದಪ್ಪ, ಇದು ತಗೊಳ್ತದ, ಇದು ಏನ್ ಮಾಡ್ತದಪ್ಪ, ಕೊಡ್ತದ. ತನ್ನ ಕೊನೆ ಕಕ್ಷದೊಳಗಿರ್ತಕ್ಕಂತ 1 ಇಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡ್ತದಪ್ಪ, ಇದಕ್ಕದು ಡೊನೇಟ್ ಮಾಡ್ತದ, ಕೊಡ್ತದ. ಪಾಸಿಟಿವ್ ಅಯಾನ್ಸ್ ಗಳು ಎಲ್ಲವೂ ಏನ್ ಮಾಡ್ತಾವಪ್ಪ, ಇಲೆಕ್ಟ್ರಾನ್ಸ್ ಗಳನ್ನ ಕೊಡ್ತಾವ. ನೆಗೆಟಿವ್ ಅಯಾನ್ಸ್ ಗಳು ಇಲೆಕ್ಟ್ರಾನ್ಸ್ ಗಳನ್ನ ತೆಗೆದುಕೊಳ್ತಾವ. ನೋಡ್ರಿ, ಇಲ್ಲಿ ಕೊನೆ ಕಕ್ಷದೊಳಗೆ 7 ಇಲೆಕ್ಟ್ರಾನ್ಸ್ ಗಳದಾವ, ಇಲ್ಲಿ 1 ಇಲೆಕ್ಟ್ರಾನ್ಸ್ ಅದ. ಇದರ ಕೆಪಾಸಿಟಿ ಏನಾಗ್ತದಪ್ಪ, 7 ಇಲೆಕ್ಟ್ರಾನ್ ಅನ್ನ ಇದ್ರ ಕೆಪಾಸಿಟಿ ಹೆಚ್ಚಾಗ್ತದ. ಇಲ್ಲಿ ಒಂದಿರ್ತಕ್ಕಂತ ಇಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡ್ತದಪ್ಪ, ಇದು ಆಟೋಮೆಟಿಕ್ ಆಗಿ ಇದು ಜಕ್ಕೊಂಡ್ ಬಿಡ್ತದ. ಓಕೆ, ಇಲ್ಲಿ ನಾವು ಸಾಮಾನ್ಯವಾಗಿ ಪಾಸಿಟಿವ್ ಅಯಾನ್ಸ್ ಗಳು ಇಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾವ, ನೆಗೆಟಿವ್ ಅಯಾನ್ಸ್ ಗಳು ಇಲೆಕ್ಟ್ರಾನ್ಸ್ ಗಳನ್ನ ತೆಗೆದುಕೊಳ್ತಾವ. ತೆಗೆದುಕೊಂಡು ಒಂದ ಸಂಯುಕ್ತವನ್ನ ಏನ್ ಮಾಡ್ತಾವಪ್ಪ, ಇಲ್ಲೇ ಉಂಟು ಮಾಡ್ತಾವ. ಓಕೆ, ಹಿಂಗ ಏನಪ್ಪಾ ಅಂದ್ರ ಇಲ್ಲಿ ಕೊನೆ ಕಕ್ಷದೊಳಗಿರ್ತಕ್ಕಂಥವುಗಳಿಗೆ ನಾವು ಏನಂತ ಕರಿತಾವ, ಇಲ್ಲಿ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳು ಅಂತ ಕರಿತಾವ. ಇವು ಏನಪ್ಪಾ ಅಂತ ಕೇಳಿದ್ರ ಡೊನೇಟಿಂಗ್, ಹೌದಾ. ವೆಲೆನ್ಸಿ ಅಂದ್ರೆ ಏನ್? ಡೊನೇಟಿಂಗ್ ದ ಇಲೆಕ್ಟ್ರಾನ್, ಇದು ಅಕ್ಸೆಪ್ಟಿಂಗ್ ದ ಇಲೆಕ್ಟ್ರಾನ್ಸ್. ಇದು ಇಲೆಕ್ಟ್ರಾನ್ ತಗೊಳ್ತದ, ಇದು ಇಲೆಕ್ಟ್ರಾನ್ ಏನ್ ಮಾಡ್ತದಪ್ಪ, ಕೊಡ್ತದ. ಓಕೆ, ಇಲ್ಲಿ ನಾವು KLMN ಅಂತ ಮುಖ್ಯ ಕವಚಗಳು, ಅದರೊಳಗೆ ಉಪ ಕವಚಗಳನ್ನ ನೋಡಿದ್ವು. ಇನ್ನ ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಗಳ ಬಗ್ಗೆ ನೋಡೋಣ. ನಾವು ಇಲ್ಲಿ ಆಗಲೇ ಕೋಷ್ಟಕದೊಳಗೆ ನೋಡಿದವು ಎಸ್ ಬ್ಲಾಕ್ ಎಲಿಮೆಂಟ್ಸ್, ಆಮೇಲೆ ಪಿ ಬ್ಲಾಕ್, ಡಿ ಬ್ಲಾಕ್ ಮತ್ತು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗಳನ್ನ ನೋಡಿದವ. ಅವುಗಳ ಕ್ಯಾರೆಕ್ಟರ್ ಅನ್ನ ಹೆಂಗ ಅದರ ಗುಣಗಳನ್ನ ನಾವು ಏನ್ ಮಾಡೋಣಪ್ಪ, ಇಲ್ಲೇ ಸದ್ಯದಲ್ಲಿ ನೋಡೋಣ. ಓಕೆ, ಇಲ್ಲೇ ಏನಪ್ಪಾ ಇದು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾರೆಕ್ಟರ್ ಗಳ ಏನೇನಿತರ ಗುಣಲಕ್ಷಣಗಳು ಅಂತ ನೋಡಿದಾಗ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ದಲ್ಲಿ ಇರ್ತಕ್ಕಂತ ಇಲೆಕ್ಟ್ರಾನ್ಸ್ ಗಳು, ಹೌದಾ, ಇಲ್ಲಿ ಪಾಸಿಟಿವ್, ಇವು 2 ಇಲೆಕ್ಟ್ರಾನ್ ಗಳನ್ನ ಹೊಂದಿದವ, ಹೌದಾ. ಎಸ್ ಏನಪ್ಪಾ, 2 ಇಲೆಕ್ಟ್ರಾನ್, ಆಗಲೇ ಹೇಳಿದ್ವು ನಾವು SPDF ಅಂತೇಳಿ. ಇವು 2 ಇಲೆಕ್ಟ್ರಾನ್ಸ್ ಗಳನ್ನ ಹೊಂದಿದವ. ಇವು ಇಲೆಕ್ಟ್ರಾನ್ ಗಳನ್ನ ಬಿಟ್ಟು ಕೊಡ್ತಾವ. ಬಿಟ್ಟು ಆಗಲೇ ನೋಡ್ರಿ, ತನ್ನ ಕೊನೆ ಕಕ್ಷದೊಳಗಿರ್ತಕ್ಕಂತ ಇಲೆಕ್ಟ್ರಾನ್ಸ್ ಅನ್ನ ಏನ್ ಮಾಡ್ತದ, ಬಿಟ್ಟು ಕೊಡ್ತು. ಎಲ್ಲಾನು ನೋಡ್ರಿ ನೀವ. ಈಗ ಎಸ್ ಬ್ಲಾಕ್ ದಾಗಿರ್ತಕ್ಕಂತ ಇಲೆಕ್ಟ್ರಾನ್ಸ್ ಗಳು ನೋಡ್ರಿ, ಹೈಡ್ರೋಜನ್ ಎಷ್ಟದಪ್ಪ, 1 ಅದ. ಇದ್ರದ್ದು 1s 1, ಇದು ಪಾಸಿಟಿವ್ ಇರ್ತದ. ಇಲ್ಲಿ ನಾವು ತುಂಬಿದಾಗ 1s 1 ಇರ್ತದ. ಕೊನೆ ಕಕ್ಷದೊಳಗಿರ್ತಕ್ಕಂತ 1 ಇಲೆಕ್ಟ್ರಾನ್ ಅನ್ನ ಯಾವ್ದೋ ಒಂದು HCl ಇತ್ತಂದ್ರ ಈ Cl ಹೈಡ್ರೋಜನ್ 1 ಏನ್ ಮಾಡ್ತದಪ್ಪ, Cl ಬಿಟ್ ಕೊಡ್ತದ. ಇದೇನ್ ಇರ್ತದಪ್ಪ, ಪಾಸಿಟಿವ್ ಇರ್ತದ. ಲಿಥಿಯಂ ಹಂಗ, ಇದು ಇಲೆಕ್ಟ್ರಾನ್ ಬಿಟ್ ಕೊಡ್ತದ. ಬೆರಿಲಿಯಂ ಇದು ಪಾಸಿಟಿವ್, ಇದು ಕೂಡ ಇಲೆಕ್ಟ್ರಾನ್ಸ್ ಗಳನ್ನ ಬಿಟ್ ಕೊಡ್ತದ. ಸೋಡಿಯಂ ಬಿಟ್ ಕೊಡ್ತದ, ಮ್ಯಾಗ್ನೀಸಿಯಂ ಬಿಟ್ ಕೊಡ್ತದ, ಪೊಟ್ಯಾಸಿಯಂ, ಇವೆಲ್ಲವೂ ವೆಲೆನ್ಸಿ ಇಲೆಕ್ಟ್ರಾನ್ಸ್ ಗಳನ್ನ ಹಂಚಿಕೆ ಮಾಡ್ಕೊಳ್ತಾವ. ಇಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತಾವಪ್ಪ, ಅವು ಬಿಟ್ಟು ಕೊಡ್ತಾವ, ಡೊನೇಟಿಂಗ್ ಮಾಡ್ತಾವ. ಓಕೆ,
ನೆಕ್ಸ್ಟ್ ನೋಡ್ರಿ, ರಾಸಾಯನಿಕ ಕ್ರಿಯೆಯಲ್ಲಿ ಸುಲಭವಾಗಿ ಪಾಲ್ಗೊಳ್ಳುತ್ತವೆ. ಆಗಲೇ ಹೇಳಿದಿಲ್ಲ ನಾವು HCl ಬರೆಯುವಾಗ ಅಲ್ಲಿ ರಾಸಾಯನಿಕ ಬಂಧವನ್ನು ಏನ್ ಮಾಡ್ತದಪ್ಪ, ಇದು ಏರ್ಪಡಿಸ್ತದ. ಹೌದಾ, ಇಲ್ಲಿ ಸುಲಭವಾಗಿ ಇತರ ಜೋಡಿ ಮಿಂಗಲ್ ಆಗ್ತದ, ಸಂಯುಕ್ತವನ್ನು ಉಂಟು ಮಾಡ್ತದ. ಓಕೆ, NaOH ಆಗಿರ್ಬೋದು, ಹೌದಾ, ಆಮೇಲೆ NaCl ಆಗಿರ್ಬೋದು. ಹಿಂಗ ಇಲ್ಲಿರ್ತಕ್ಕಂತ S ಬ್ಲಾಕ್ ದಾಗ ಇರ್ತಕ್ಕಂತ ಇಲೆಕ್ಟ್ರಾನ್ಸ್ ಗಳು ಅತ್ಯಂತ ಸುಲಭವಾಗಿ ಅವರ ರಾಸಾಯನಿಕ ಕ್ರಿಯೆಯಲ್ಲಿ ಅವು ಸಹಕಾರಿಯಾಗಿರ್ತಾವ. ಇನ್ನ ಸಾಮಾನ್ಯ ದ್ರವ ಬಿಂದುವನ್ನು ಹೊಂದಿರ್ತಾವ. ಇವೆಲ್ಲಾ ಧಾತುಗಳು ಏನಾಗಿರ್ತಾವಪ್ಪ, ದ್ರವ ಬಿಂದುವನ್ನು ಹೊಂದಿರ್ತಾವ. ಮತ್ತ ಇವು ಉಷ್ಣ ಹಾಗೂ ವಿದ್ಯುತ್ ವಾಹಕದ ಗುಣಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ ಹೈಡ್ರೋಜನ್ನ, ಬೆರಿಲಿಯಂ, ಲಿಥಿಯಂ, ಮ್ಯಾಗ್ನೀಸಿಯಂ, ಸೋಡಿಯಂ ಇವೇನಪ್ಪಾ ಅಂದ್ರೆ ಉಷ್ಣ ಮತ್ತು ವಿದ್ಯುತ್ ವಾಹಕದ ಮುಖ್ಯವಾದ ಗುಣಗಳನ್ನ ಹೊಂದಿರ್ತಾವ. ಈ ಏನಪ್ಪಾ ಅಂದ್ರ ಎಸ್ ಬ್ಲಾಕ್ ದಲ್ಲಿ ಇರ್ತಕ್ಕಂತ ಧಾತುಗಳ ಗುಣಲಕ್ಷಣಗಳು. ಇನ್ನ ಡಿ ಬ್ಲಾಕ್ ದಲ್ಲಿ ಇರ್ತಕ್ಕಂಥವು, ಹೌದಾ, ಇವು ಹೆಂಗಪ್ಪ, ಇವು ಎಲೆಕ್ಟ್ರಾನ್ಗಳು ಬಿಟ್ಟು ಕೊಡ್ತಾವ್. ಹೌದಾ, ಇವು ಕೂಡ ಎಲೆಕ್ಟ್ರಾನ್ಸ್ ಗಳನ್ನ ಬಿಟ್ಕೊಡ್ತಾವ. ಹೌದು. ಆಮೇಲೆ ರಾಸಾಯನಿಕ ಕ್ರಿಯೆಗಳಲ್ಲಿ ಇವು ಕೂಡ ಪಾಲ್ಗೊಳ್ತಾವ. ಇಲ್ಲಿ ತಣ್ಯತೆ, ಹೌದಾ, ಈ ಲೋಹಗಳು ಇಲ್ಲಿರ್ತಕ್ಕಂತ ಡಿ ಬ್ಲಾಕ್ ದಾಗ ಲೋಹಗಳು ಜಾಸ್ತಿ ಇರ್ತಾವ. ಆ ಲೋಹಗಳು ತಣ್ಯತೆ ಮತ್ತು ಕುಟ್ಯತೆಗಳಿಂದ ಹೊಂದಿರ್ತಾವ. ಈ ಧಾತುಗಳು ತಣ್ಯತೆ ಅಂದ್ರ ಲೋಹಗಳಿಗೆ ತಂತಿಯ, ಹೌದಾ, ತಂತಿಯ ಸ್ವಭಾವ ಇರ್ತಾವ. ಅಂದ್ರೆ ಏನ, ತಣ್ಯತೆ ಅಂದ್ರೆ ಕುಟ್ಟಿ ಅವುಗಳನ್ನ ನಾವು ಮೆಟಲ್ ಮತ್ತು ನಾನ್ ಮೆಟಲ್ ಪಾಠದೊಳಗೆ ಕಲಿತಾವ್. ಆದ್ರೆ ಇಲ್ಲೂ ಬಂದದನ್ನ ಅಂದ್ರ ಸ್ವಲ್ಪ ನೋಡೋಣ. ಇಲ್ಲಿ ತಣ್ಯತೆ ಅಂದ್ರ ಲೋಹಗಳನ್ನ ಏನ್ ಮಾಡೋದಪ್ಪ, ಅವನ ಏನ್ ಮಾಡೋದು, ಅವನ ಕುಟ್ಟಿ ಏನ್ ಮಾಡೋದಪ್ಪ ಅಂತ ಕೇಳಿದ್ರ ತಣ್ಯತೆಗೊಳಗಾಗಿಸಿ ಅವನ್ ತಂತಿಯ ರೂಪದೊಳಗ ನಾವು ಮಾಡೋದಕ್ಕ ತಣ್ಯತೆ ಅಂತ ಕರಿತಾವ. ಇನ್ನ ಕುಟ್ಯತೆ ಅಂದ್ರ ಕುಟ್ಟಿ ಹಾಳಿಯ ರೂಪದೊಳಗ್ ಮಾಡೋದವನ್. ಈಗ ನೀವು ಮನಿಯೊಳಗ್ ಮ್ಯಾಲ ಇದರಿಂದ ತಗಡ್ ಅಂತಾರಲ್ಲ ನೀವು, ಆ ರೀತಿ ಮಾಡೋದಕ್ಕೆ ಏನಪ್ಪಾ ನಾವ ಕುಟ್ಯತೆ ಅಂತ ಕರಿತವ. ಹೌದಾ, ಆ ಗುಣಗಳನ್ನ ಡಿ ಬ್ಲಾಕ್ ಎಲಿಮೆಂಟ್ಸ್ ದಲ್ಲಿ ಇರ್ತಕ್ಕಂತ ಧಾತುಗಳು ಹೊಂದಿರ್ತಾವ. ಇನ್ನ ಇವು ಉತ್ತಮ ದ್ರವಣ ಬಿಂದುವನ್ನು ಹೊಂದಿರ್ತಾವ, ಅಂದ್ರೆ ಜಲ್ದಿ ಕರಗ್ತಾವ. ಆಮೇಲೆ ಎಕ್ಸಾಂಪಲ್ Fe ಕಬ್ಬಿನ ಆಗಿರ್ಬಹುದು, ಆಮೇಲೆ Hg ಆಗಿರ್ಬೋದು, ಮರ್ಕ್ಯುರಿ ದ್ರವರೂಪದ ಲೋಹ ಅಂತ ಕರಿತಾರ. ನಾವ್ ಇದನ್ನ Hg ನೆನಪಿಟ್ಕೋರಿ, ದ್ರವರೂಪದ ಲೋಹ. ಆ ಪಾಠದೊಳಗ್ ಬಂದಾಗ ನಾನು ಅಲ್ಲಿ ಹೇಳಿದ ನಿಮಗ. ಆದ್ರೆ ಇಲ್ಲಿ ಈ ಎಲಿಮೆಂಟ್ಸ್ ದೊಳಗ ಅಲ್ಲಿ ಅವಕರ ಕ್ಯಾರೆಕ್ಟರ್ ಬಂದಾಗ ಮತ್ತೊಮ್ಮೆ ನಾವಲ್ಲಿ ನೋಡ್ಬೇಕಾಗ್ತದೆ. ಇನ್ನ ಉತ್ತಮ ಉಷ್ಣ ಹಾಗೂ ವಿದ್ಯುತ್ ವಾಹಕ ಗುಣ ಹೊಂದಿರುತ್ತದೆ. ಆದ್ದರಿಂದ ಇವುಗಳನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತವ. ಓಕೆ, ಅಂದ್ರೆ ಇವು ಎಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತಾವಪ್ಪ, ಟ್ರಾನ್ಸ್ಫರ್ ಮಾಡ್ತಾವ್, ಉಷ್ಣವನ್ನ ಹರಿತಾವ್. ನೋಡ್ರಿ, ಈಗ ನಾವು ಮನಿಯೊಳಗ ಅಲ್ಯೂಮಿನಿಯಂ ತಂತಿ ಉಣದು ಹಾಕಿರ್ತಾವಲ್ಲ, ಅದ್ರ ಮೂಲಕ ನಮಗ್ ಕರೆಂಟ್ ಹೆಂಗ ಪ್ರಸಾರ ಆಗ್ತದಲ್ಲ, ಅದಕ್ಕೆ ನಾವ್ ಏನಂತ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತಾವ. ಉದಾಹರಣೆಯಾಗಿ Fe ಆಗಿರ್ಬೋದು, ಆಮೇಲೆ ಕೊಬಾಲ್ಟ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, Ag ಅಲ್ಯೂಮಿನಿಯಂ ಆಗಿರ್ಬೋದು. ಇವೆಲ್ಲವೂ ಏನಪ್ಪಾ ಅಂತ ಕೇಳಿದ್ರ ಇವು ಇಲ್ಲಿ ವಿದ್ಯುತ್ ಪ್ರಸಾರವನ್ನ ನಮಗ ಮಾಡ್ಲಿಕ್ಕೆ ಸಹಕಾರಿಯಾಗಿರ್ತಾವ. ಇವು ಡಿ ಬ್ಲಾಕ್ ಎಲಿಮೆಂಟ್ಸ್ ದಲ್ಲಿ ಬರ್ತಕ್ಕಂತ ಧಾತುಗಳು ಅಂತೇಳಿ ನಾವು ಕರಿತವ. ಇನ್ನ ಪಿ ಬ್ಲಾಕ್, ಈ ಪಿ ಬ್ಲಾಕ್ ಏನಪ್ಪಾ, ಇದು ಪಿ ಬ್ಲಾಕ್ ಅಂದ್ರ ಕೆಲವು ಮೂಲ ವಸ್ತುಗಳು, ಹೌದಾ, ಕೆಲವು ಮೂಲ ವಸ್ತುಗಳು ಇಲೆಕ್ಟ್ರಾನ್ಗಳನ್ನು, ಹೌದಾ, ಬಿಟ್ಟು ಕೊಡ್ತಾವ. 18ನೇ ಗುಂಪಿನಲ್ಲಿ ವಸ್ತುಗಳನ್ನು ಹೊರತುಪಡಿಸಿ ಅಲ್ಲಿ ಆ 18ನೇ ಗುಂಪಿನೊಳಗಿನ್ನು ಬಿಟ್ಟ ಉಳಿದಂತವ್ ಬಿ ಬ್ಲಾಕ್ ದಲ್ಲಿ ಇರ್ತಕ್ಕಂಥವ್ ಎಲ್ಲವೂ ಇಲೆಕ್ಟ್ರಾನ್ಸ್ ಗಳನ್ನ ಏನ್ ಮಾಡ್ತಾವಪ್ಪ, ಇವ ಬಿಟ್ಟು ಕೊಡ್ತಾವ, ಡೊನೇಟ್ ಮಾಡ್ತಾವ ಇವು. ಅದೇ ರೀತಿಯಾಗಿ ರಾಸಾಯನಿಕ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಗುಣಗಳನ್ನ ಏನ್ಪಾ ಇವ ಹೊಂದಿರ್ತಾವ. ಆಮೇಲೆ ಇದರಲ್ಲಿ ಲೋಹಗಳು ಇರ್ತಾವ. ಅವು ಯಾವ, AL, P, ಫಾಸ್ಫರಸ್, ಸಿಲಿಕಾನ, ಜರ್ಮೇನಿಯಂ, ಹೀಲಿಯಂ ಇವೆಲ್ಲವೂ ಕೂಡ ಏನಪ್ಪಾ ಅಂತ ಕೇಳಿದ್ರ ಲೋಹೀಯ ಗುಣಗಳನ್ನು ಹೊಂದಿರ್ತಾವ. ಇನ್ನು ಅಲೋಹ ವಸ್ತುಗಳು ಕೂಡ ಇತರಾಗಿರ್ತಾವ. ಕಾರ್ಬನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಮುಂತಾದವುಗಳನ್ನ ನಾವು ನೋಡ್ತಾವ. ಇನ್ನ 17ನೇ ಗುಂಪಿನ ಮೂಲ ವಸ್ತುಗಳು ಬೇಗನೆ ಏನ್ ಮಾಡ್ತಾವಪ್ಪ, ಇಲ್ಲೇ ವರ್ತನೆಯನ್ನ ಮಾಡ್ತಾವ, ರಾಸಾಯನಿಕ ಕ್ರಿಯೆಗಳನ್ನ ವೇಗವಾಗಿ ನಡೆಸ್ತಾವ. ಅವ ಕ್ಲೋರಿನ್ ಆಗಿರ್ಬೋದು, ಬ್ರೋಮಿಯಂ ಆಗಿರ್ಬೋದು, ಅಯೋಡಿನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನಲ್ಲೇ ಬೇಗನೆ ಏನಪ್ಪಾ ಅಂದ್ರ ವರ್ತಿಸ್ತಾವ. ಇವು ಎಲ್ಲೇ ಡಿ ಬ್ಲಾಕ್ ದೊಳಗ ನಾವ ನೋಡ್ತಾವ ಇವುಗಳನ್ನ. ಓಕೆ, ಪಿ ಬ್ಲಾಕ್ ದಲ್ಲಿ ನೋಡ್ತಾವ. ಇನ್ನ ಎಫ್ ಬ್ಲಾಕ್ ದಲ್ಲಿ ಇಲೆಕ್ಟ್ರಾನ್ಸ್ ಗಳ ಗುಣಗಳು ಯಾವ ರೀತಿ ಇರ್ತಾವ. ಎಫ್ ಬ್ಲಾಕ್ ದಲ್ಲಿ ನಿಸರ್ಗದಲ್ಲಿ ಅಸ್ಥಿರಕ್ಕೆ ಒಳಗಾದ ಧಾತುಗಳು ಕಾರಣ ಪ್ರೋಟಾನ್ಗಳ ಸಂಖ್ಯೆ ಇವುಗಳಿಗೆ ಸಮನಾಗಿರುತ್ತದೆ. ಹೌದಾ, ಪ್ರೋಟಾನ್ಗಳು ಇಲೆಕ್ಟ್ರಾನ್ಗಳಿಗೆ, ಹೌದಾ, ಇಲ್ಲೇ ಇಲೆಕ್ಟ್ರಾನ್ಗಳು, ಹೌದಾ, ಇಲೆಕ್ಟ್ರಾನ್ಗಳಿಗೆ ಏನಾಗಿರ್ತಾವಪ್ಪ, ಇವು ಸಮನಾಗಿರುವುದಿಲ್ಲ.
ಇಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳಿಗೆ ಇಲ್ಲಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಒಳಗೆ ಏನಾಗುದಿಲ್ಲಪ್ಪ, ಇವು ಒಂದಕ್ಕೊಂದು ಹೊಂದಾಣಿಕೆಯನ್ನ ಇರುವುದಿಲ್ಲ. ಓಕೆ, ಆಮೇಲೆ ನಾವು ಇಲ್ಲಿ ಪ್ರೋಟಾನ್ಗಳಿಂದ ಜಡ್ಡದೊಳಗೆ ಸೂಚಿಸ್ತವ, ಇಲೆಕ್ಟ್ರಾನ್ಗಳು ಇದಕ್ಕವು ಸಮನಾಗಿರುವುದಿಲ್ಲ. ಅದಕ್ಕೆ ನಾವು ಈ ರೀತಿಯನ್ನು ಮೆನ್ಷನ್ ಮಾಡ್ತಾವ. ಇವು ಶಕ್ತಿ ಬಿಡುಗಡೆಗಾಗಿ ವಿದಳನ ಕ್ರಿಯೆಯಲ್ಲಿ ಇವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಬಳಸ್ತಾರ. ಅಂದ್ರೆ ಡಿವೈಡ್ ಆಗೋದಕ್ಕ ಇವುಗಳನ್ನ ಏನಪ್ಪಾ ಅಲ್ಲೇ ಬಳಕೆ ಮಾಡ್ತಾರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ದೊಳಗ. ಈಗ ನೋಡ್ರಿ, ಸಾಮಾನ್ಯವಾಗಿ ಯುರೇನಿಯಂ 235 ದೊಳಗದು ಯೂಸ್ ಮಾಡ್ತಾರಲ್ಲ, ಅಲ್ಲೇ ಬಂಡೆಗಳನ್ನ ಒಡೆಯೋದಕ್ಕಾಯ್ತು, ಅವನ್ನ ವಿಭಜನೆ ಮಾಡ್ಲಿಕ್ಕಾಯ್ತು. ದೊಡ್ಡ ದೊಡ್ಡ ಅಣುಬಾಂಬಗಳ ತಯಾರಿಕೆಗಳಲ್ಲಿ ಈ ಎಫ್ ಬ್ಲಾಕ್ ದಲ್ಲಿ ಇರ್ತಕ್ಕಂತ ಇಲೆಕ್ಟ್ರಾನ್ಸ್ ಗಳನ್ನ ಯೂಸ್ ಮಾಡ್ತಾರ, ಧಾತುಗಳನ್ನ ಯೂಸ್ ಮಾಡ್ತಾರ. ಓಕೆ, ಯಾಕಂದ್ರೆ ಇವು ಅತ್ಯಂತ ಶಕ್ತಿಯನ್ನ ಬಿಡುಗಡೆ ಮಾಡ್ತವೆ. ಈ ಒಂದು ಕಾರಣಕ್ಕಾಗಿ ಇವುಗಳನ್ನಲ್ಲಿ ಉಪಯೋಗ ಮಾಡ್ತಾರೆ. ಇನ್ನ ಪ್ರಾಣಿಗಳ ದೇಹಕ್ಕೆ ಈ ಧಾತುಗಳನ್ನು ಉಪಯೋಗ ಮಾಡೋದ್ರಿಂದ ಪ್ರಾಣಿಗಳ ದೇಹಕ್ಕೆ ಕ್ಯಾನ್ಸರ್ ಗಳನ್ನ ಏನ್ ಮಾಡ್ತಾವಪ್ಪ, ಇವ ಉಂಟು ಮಾಡ್ತಾವ. ಪ್ರಾಣಿಗಳಷ್ಟಲ್ಲ, ಮನುಷ್ಯರ್ ನೋಡ್ರಿ, ನೀವು ಪಟಾಕಿ ಸುಟ್ಟಾಗ ಅದರ ಸ್ಮೆಲ್ ಅನ್ನು ತಗೊಂಡಾಗ ನಮಗೂ ಕೂಡ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕಲ್ಲೇ ಇವುಗಳನ್ನ ನಾವು ಶಕ್ತಿ ಬಿಡುಗಡೆಗಾಗಿ ಉಪಯೋಗ ಮಾಡ್ತಾ ಇರ್ತವ. ಇವನ್ ಎಲ್ಲೇ ಬಳಕೆ ಮಾಡ್ಬೇಕಲ್ಲ ಅಲ್ಲೇ ಮಾಡ್ಬೇಕು. ಹೀಗಾಗಿ ನಾವು ಪಟಾಕಿಗಳ ಸಿಡಿಮದ್ದುಗಳಲ್ಲಿ ಬಳಕೆ ಮಾಡೋದ್ರಿಂದ ಇವುಗಳನ್ನ ನಾವು ಕಡಿಮೆ ಪ್ರಮಾಣದೊಳಗೆ ಯೂಸ್ ಮಾಡ್ಬೇಕು. ಓಕೆ, ಯಾಕಂದ್ರೆ ಕ್ಯಾನ್ಸರ್ದಂತ ರೋಗಗಳು ಬರುವುದು ಇಲ್ಲಿ ಹೆಚ್ಚಿರ್ತದ. ಇನ್ನ ನೆಕ್ಸ್ಟ್, ಇದಕ್ಕೆ ಉದಾಹರಣೆಗೆ ಯುರೇನಿಯಂ ಆಗಿರ್ಬೋದು, ಅಥವಾ ಯೂರಿಯಾ, ಥೋರಿಯಂ ಆಗಿರ್ಬೋದು, ಪ್ಲೂಟೋನಿಯಂ ಆಗಿರ್ಬೋದು, ಇವುಗಳನ್ನ ಏನಪ್ಪಾ ಅಲ್ಲೇ ಬಳಕೆ ಮಾಡ್ತಾರ. ಅದಕ್ ನಾವೇನಪ್ಪಾ ಅಂದ್ರ ಇವುಗಳನ್ನ ಯಾವ್ದಕ್ ಎಲ್ಲಿ ಯೂಸ್ ಮಾಡ್ಬೇಕಲ್ಲ ಅಲ್ಲೇ ಯೂಸ್ ಮಾಡ್ಬೇಕ. ಇಷ್ಟೆಲ್ಲಾ ಅಂಶಗಳನ್ನ ನೀವೆಲ್ಲರೂ ಕೂಡ ಈಸಿಯಾಗಿ ಅರ್ಥ ಆಗಿದೆ ನಾನು ಅನ್ಕೊಂಡನ. ಈ ಪಾಠದೊಳಗ ಮ್ಯಾಕ್ಸಿಮಮ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಅತ್ಯಂತ ಹೆಚ್ಚಿನ ಅಂಕಗಳು ಈ ಪಾಠದೊಳಗ ಬರ್ತಾವ. ಅದಕ್ ನೀವ ಇದನ್ನ ಮತ್ತೊಮ್ಮೆ ನೋಡಿ ಇದ್ರನ್ನ ಏನ್ ಮಾಡ್ರಿ, ನೋಟ್ ಏನ್ ಮಾಡಿ ಇಟ್ಕೊಂಡ್ರಲ್ಲ, ಇದನ್ನೆಲ್ಲನೂ ಕೂಡ ಏನಪ್ಪಾ ಅಂದ್ರ ನೀಟಮ್ಗೆ ಮತ್ತೊಮ್ಮೆ ಓದೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸುವಲ್ಲಿ ತಾವೆಲ್ಲರೂ ಕೂಡ ಯಶಸ್ವಿ ಆಗ್ರಿ. ಬಹಳ ಈಸಿ ಚಾಪ್ಟರ್ ಅದ, ಆದ್ರೆ ಹೆಚ್ಚಿನ ಅಂಕಗಳನ್ನ ನಾವಿಲ್ಲಿ ಗಳಿಸಬಹುದು. ಎಲ್ಲರೂ ಕೂಡ ರಸಾಯನ ಶಾಸ್ತ್ರ ಅಂದ್ರೆ ಟಫ್ ಇದು ಬಹಳ ಕಠಿಣತೆ ಅಂತಾರ. ನೀವೆಲ್ಲಾ ನೋಡಿರಿ, ಈಗ ಇಷ್ಟೆಲ್ಲಾ ಕಲಿತ್ ಬಿಟ್ರಿ, ಒಳಗ ನಿಮಗೆ ಯಾವುದೇ ತರಹದ ಕಠಿಣತೆ ಇದರಲ್ಲೇ ಇಲ್ಲ. ಹೀಗಾಗಿ ಈ ಪಾಠದಲ್ಲಿ ನಾನು ಯಾವ್ಯಾವ ಇಂಪಾರ್ಟೆಂಟ್ ಹೇಳಿಲ್ಲ ಅವುಗಳನ್ನ ಗಮನದಲ್ಲಿಟ್ಟುಕೊಂಡು ಎಕ್ಸಾಮ್ ನಲ್ಲಿ ಅಂಕಗಳನ್ನ ಗಳಿಸ್ರಿ ಅಂತ ಹೇಳ್ತಾ, ಇವತ್ತಿನ ಈ ದ್ರವ್ಯ ಮತ್ತು ಅವುಗಳ ಸ್ವಭಾವಗಳನ್ನ ನಾವು ಬಹಳ ನೀಟಾಗಿ ಅಧ್ಯಯನ ಮಾಡಿದವ. ಅವುಗಳನ್ನ ನೀವೆಲ್ಲರೂ ಪ್ರಯೋಜನಗಳನ್ನ ಮಾಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.